ವೇದವಾಕ್ಯವನೆಲ್ಲ ಮೋದದಿಂಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗಂಧವನ್ನು ನಿಜವಾಗಿ ಬೇಡಿ ನಿಜ ಗೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಂದ ಜೀವನಿಗೆಲ್ಲ ಅದ್ವೈತ ಬೋಧಾಗಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನತನಂತೆ, ಸಿದ್ಧರೂಢರಿಗೆ ನತನಂತೆ. ಬಹಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂದಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिने आत्मज्ञान प्रदानेन तस्मै श्री गुरवे नमः. सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ದಿನ 5ನೇ ಸಂಧಿಯ 6ನೇ ಸೂತ್ರದ 9ನೆಯ ನುಡಿ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಅನಂತ ವಿಚಾರಗಳನ್ನು ಹೇಳ್ತಾ ಯಾವಾಗಲೂ ನಾವು ಗುರು ಹೇಳಿದಂಥ ವೇದ ಶಿರೋಭಾಗದ ಎಲ್ಲ ಸಪ್ತಕೋಟಿ ಮಂತ್ರಗಳಿಗೂ ಆಧಾರವಾಗಿರ್ತಕ್ಕಂಥದ್ದು ಯಾವುದು? ಅದು ಓಂಕಾರ ಅಂತ. ಅದಕ್ಕೆ ಪ್ರಣವ ಮಂತ್ರ ಅಂತಾರೆ. ಆ ಮಹಾಮಂತ್ರವನ್ನು ನಾವು ವಾಚಕ, ಉಪಾಸಕ ಮತ್ತು ಮಾನಸಿಕ ಅಂತ ಜಪಿಸಬೇಕು ಅಂತ ವಿಚಾರವನ್ನು ಹೇಳಿದ್ರು. ಇಲ್ಲಿವರೆಗೂ ಕೇಳ್ತಾ ಬಂದೀವಿ. ಈ 9ನೇ ನುಡಿಯಲ್ಲಿ
ವೇದ ಅನಹತ ಅನಾದಿ ಅದರಿಂದೇ ನಾದದ ಬಹುವಿಧ ಅಭ್ಯಾಸವ ಅದರಿಂದೇ ರಚಿಸುತ್ತಿರಲು ತಾನೇ ವೇದ ಸ್ವ ಅಧ್ಯಾಯ ಎನಿಸುತ್ತಿರುಕೋ ಅಂದ್ರು. ಇಲ್ಲಿ ವೇದದ ಆದಿ ಅಂತ್ಯಗಳಲ್ಲಿ ಆದಿಯಲ್ಲಿ ಇರಬೇಕು, ಅಂತ್ಯದಲ್ಲಿ ಇರಬೇಕು, ಮೊದಲು ಇರಬೇಕು, ಕೊನೆಯಲ್ಲಿರಬೇಕು. ಯಾವುದು ಮೊದಲು ಆದ ಕೊನೆಯಲ್ಲಿ ಆದ ಅದು ಮಧ್ಯದಲ್ಲಿ ಇರ್ತದ ಅಂತ ಸ್ವಾನುಭಾವ ನೋಡ್ರಿ. ಇದು ಎಲ್ಲರಿಗೂ ಅರ್ಥ ಆಗ್ತದೆ. ಆದರೆ ನಮ್ಮ ದೇಹ ಜಗತ್ತು ಹೇಗಿದೆ ಅಂದರೆ ಹುಟ್ಟೋದಕ್ಕಿಂತ ಮುಂಚೆ ಇದ್ದಿಲ್ಲ, ನಾಳೆ ಪ್ರಳಯ ಕಾಲದ ಅನಂತರ ಇದು ಇರೋದಿಲ್ಲ, ಆದರೆ ಮಧ್ಯಕಾಲದಲ್ಲಿ ಮಾತ್ರ ತೋರ್ತದೆ ನೋಡ್ರಿ. ನಮ್ಮ ದೇಹ ಹುಟ್ಟೋದಕ್ಕಿಂತ ಮುಂಚೆ ಇತ್ತೇನೂ ಇಲ್ಲ, ನಾಳೆ ಸತ್ತ ಮೇಲೆ ಇರ್ತದೇನೂ ಇರೋದಿಲ್ಲ, ಆದರೆ ಮಧ್ಯಕಾಲದಲ್ಲಿ ತೋರುತ್ತದಲ್ಲ ಇದು. ಇದಕ್ಕೇನಂದ್ರು ಇದು ಜಗತ್ತಂತ ಅನ್ನಬಹುದು, ಇದಕ್ಕೆ ಪ್ರಪಂಚ ಅಂತ ಅನ್ನಬಹುದು, ಅಥವಾ ಇದು ಮಾಯಾ ಸ್ವರೂಪದ ಜಗತ್ತು, ಮಿಥ್ಯಾರೂಪ. ಆದರೆ ಮಂತ್ರ ಹಾಗೆಲ್ಲ ಅದು ಓಂಕಾರ ಅನ್ನುವುದು ಹೇಗಿದೆ ಅಂದರೆ ಮೊದಲು ಇದೆ, ಈಗೂ ಅದ, ನಾಳೆ ಈ ಶರೀರ ಹೋದರೂ ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಅದು ಅಧಿಷ್ಠಾನವಾದದ್ದು. 7 ಕೋಟಿ ಮಂತ್ರಗಳಿಗೂ ಆಧಾರ ಅಧಿಷ್ಠಾನವಾದದ್ದು ಯಾವುದು? ಓಂಕಾರ. ಹಾಗಾಗಿ ಇದು ವೇದ ರೂಪದ ಓಂಕಾರ. ವೇದ ಅಂದ್ರೇನು? ವೇದ ಅಂದರೆ ಆಮ್ನಾಯ ಅಂದರೆ ಶ್ರುತಿ ಅಂದರೆ ಇವೆಲ್ಲ ಒಂದೇ ಶಬ್ದಾರ್ಥ. ವೇದ ಅಂತ ಯಾವುದಕ್ಕೆ ಕರಿಬೇಕಂದ್ರೆ ಮೊದಲು ಯಾವುದು ಜಗತ್ತಿಗೆ ಆಧಾರವಾಗಿದೆಯೋ ಅದು ವೇದ, ಅದು ವೇದ. ಅದಕ್ಕೆ ಬ್ರಹ್ಮ ಅಂತ ಕರಿತೀವಿ, ಅದಕ್ಕೆ ಆತ್ಮ ಅಂತ ಕರಿತೀವಿ. ಆ ಆತ್ಮಸ್ವರೂಪ ಯಾವ ಜೀವರಾಶಿಗಳಲ್ಲಿಲ್ಲ. ಇರುವಿಯಿಂದ 84 ಕೋಟಿ ಜೀವಿಗಳಲ್ಲಿ ಅದು ಎಲ್ಲರ ಅಂತರಂಗದಲ್ಲಿ ಶರೀರಕ್ಕೆ ಆಧಾರವಾಗಿರುವಂಥದ್ದು ಅದು ಓಂಕಾರ, ಅದೇ ಆತ್ಮ, ಅದೇ ಬ್ರಹ್ಮ. ಅದರ ಆಧಾರ ಮೇಲೆ ಶರೀರ ಅದ. ಆದರೆ ಶರೀರ ನಾಳೆ ಹೊಡೆದು ಹೋದರೂ ಕೂಡ ಆಧಾರ ರೂಪವಾದ ಆತ್ಮ ಹಾಗೇನೆ ಇರೋದು. ಅದಕ್ಕೆ ಮರಣ ಇಲ್ಲ, ಅದಕ್ಕೆ ಲಯ ಇಲ್ಲ. ಯಾಕೆ ಮರಣ ಇಲ್ಲ, ಯಾಕೆ ಲಯ ಇಲ್ಲ ಅಂದರೆ ಅದು ಹುಟ್ಟಿದ್ದಲ್ಲ, ಅದಕ್ಕೆ ಮರಣ ಇಲ್ಲ. ಅದು ತೋರುವುದಲ್ಲ, ಅದಕ್ಕೆ ಲಯ ಇಲ್ಲ. ಹಾಗಾಗಿ ಈ ಒಂದು ಓಂಕಾರ ನಾದದಿಂದ ನೀನು ಏನು ಮಾಡು ಅಂದರೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನೀನು ಮುಕ್ತನಾಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಕಾರಣ ಈ ಓಂಕಾರ ನಾದ ಹೇಗೆ ಉತ್ಪತ್ತಿ ಆಗ್ತದಂದ್ರೆ ಮುಂದೆ ಹೇಳ್ತಾರೆ ಅವರು, ಶರಧಿ ನಿರ್ಜರ ಭೇರಿ ಮೇಘದ ಬಹುರವ ಮುರಜೆ ಕಹಳೆ ಶಂಕ ಗಂಠಾದಿ ವರನಾದ ವಾಸ ಕಿಂಕಿಣಿ ವೀಣೆ ಭ್ರಮರಾದಿ ಸ್ವರವನಾಲಿಪದೆ ಸ್ವಾಧ್ಯಾಯವೋ ಅಂತ. ಇದನ್ನು ನೀನು ಮಾಡ್ತಾ ಮಾಡ್ತಾ ಅಭ್ಯಾಸ ಹೇಗಾಗಬೇಕಂದ್ರೆ ಮೊದಲು ನಿನಗೆ ವಾಣಿಯಿಂದ ಪ್ರಾರಂಭ ಮಾಡು. ಆಮೇಲೆ ನಿನ್ನ 2 ತುಟಿಯ ಅಲುಗಾಡಬೇಕು, ಅಷ್ಟರೊಳಗೆ ಇದು ನಾದ ಪ್ರಾರಂಭ ಆಗಬೇಕು. ಇದು ವಾಣಿಯಿಂದ ಸ್ತಬ್ಧ ಆಗಬೇಕು, ತುಟಿಯಿಂದ ಸ್ತಬ್ಧ ಆಗಬೇಕು. ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಈ ನಾದ ಹೊರಡಬೇಕು ನೋಡು. ಆದರೆ ಈ ನಾದ ಉತ್ಪತ್ತಿ ಆಗೋದು ಹೇಗಂದ್ರೆ ಯಾವುದೇ ಒಂದು ಶಬ್ದ ಬರಬೇಕಾಗಿದ್ರೆ ಶರಧಿ ಅಂದ್ರೆ ಸಮುದ್ರ. ಆ ಸಮುದ್ರದ ನೀರು ಬೀಳುವಾಗ ಶಬ್ದ ಬರ್ತದೆ. ನೀರು ಬಡಿದಾಗ ಶಬ್ದ, ಅಲೆಗಳ ಬಡಿದಾಗ ಶಬ್ದ ಬರ್ತದೆ.
ನೀರು ಶಾಂತವಾಗಿದ್ದಾಗ ಶಬ್ದ ಬರಂಗಿಲ್ಲ. ಅದು ಭೇರಿ ನಗಾರಿ ಅಂದ್ರು. ಭೇರಿ ಅಂತ ಗೊತ್ತಲ್ಲ, ನಗಾರಿ ಅಂತ ಗೊತ್ತಲ್ಲ. ಇವು ತಮ್ಮಷ್ಟಕ್ಕೆ ತಾವೇ ನಾದ ಉತ್ಪತ್ತಿ ಆಗಲ್ಲ. ಯಾರನ್ನ ಹೊಡೆದ್ರೆ ಮಾತ್ರ ನಗಾರಿ ಬಾರಿಸಿದಾಗ, ಭೇರಿ ಗಂಟೆಯನ್ನು ಬಾರಿಸಿದಾಗ ಗಂಟೆಯಲ್ಲಿ ನಾದ ಬರ್ತದ, ನಗಾರಿಯಲ್ಲಿ ನಾದ ಬರ್ತದ, ಭೇರಿಯಲ್ಲಿ ನಾದ ಬರ್ತದ. ಮತ್ತು ಮುರಜೆ ಅಂದ್ರೆ ಬಯಲಾಟ ಆಡುವಾಗ ದೊಡ್ಡ ದೊಡ್ಡ ಮದ್ದಲೆ ಬಾರಿಸ್ತಾರೆ. ಇಷ್ಟು ಉದ್ದ ಇರ್ತದೆ, ಈ ಕಡೆ ಬಾರಿಸೋದು. ಅದು ಕೂಡ ಆ ಒಂದು ನಗಾರಿಯಿಂದ ನಾದ ಬರಬೇಕಾದ್ರೆ ಒಬ್ಬನು ಬಡಿಬೇಕಂತ, ಬಡದೇ ಇದ್ರೆ ಬರಂಗಿಲ್ಲ. ಹಾಗೆ ಕಹಳೆ ಶಂಖ ಘಂಟಾದಿ, ಕಹಳೆ ಊದ್ತಾರಲ್ಲ, ಊದ್ದಕ್ಕಿರ್ತಾವ ಅವು ಕಹಳೆಯಲ್ಲಿ ನಾದ ಬರ್ತದ, ಶಬ್ದ. ಅದು ಒಬ್ಬ ಊದಿದಾಗ ಬರ್ತದ. ನೀವು ಊದದಿದ್ರೆ ಅದಕ್ಕೆ ಶಬ್ದ ಬರಂಗಿಲ್ಲ. ಅದೇ ರೀತಿ ಘಂಟೆ ಅಂದ್ರೆ ಬಾರಿಸಿದಾಗ ಘಂಟಾನಾದ ಬರ್ತದ. ಆದರೂ ಕೂಡ ಇವು ವಿಶೇಷವಾದ ನಾದಗಳು, ಇಂಪಾದ ನಾದಗಳು. ಯಾಕಂದ್ರೆ ಒಂದ್ಸಲ ಬಾರಿಸಿದಾಗ, ಗಂಟೆ ಬಾರಿಸಿ ನೋಡ್ರಿ, ಹಿಂಗ ಹೊಡೆದ್ರಷ್ಟೇ ಶಬ್ದ ಆದ ಮೇಲೆ ಸ್ವಲ್ಪ ಹೊತ್ತು ಆ ನಾದ ಜೀ ಅಂತ ಬರ್ತದೆ. ಆದರೂ ಕೂಡ ಇವು ಬಡದ್ರೆ ಬರವು. ಆದರೆ ಇದು ಆ ಸ್ವರವನ್ನ ಆಲಿಸುವುದು. ಸ್ವರ ಅಂದ್ರೆ ನಾದವನ್ನ ಆಲಿಪದು. ಅಲ್ಲಿ ನಗಾರಿ ಇಲ್ಲ, ಗಂಟೆ ಇಲ್ಲ, ಶಂಖ ಇಲ್ಲ, ಮತ್ತು ಮದ್ದಳೆ ಕಹಳಿ ಯಾವಿಲ್ಲ. ಹೊರಗಡೆ ಆವುಗಳಿಂದ ಬರುವಂತ ನಾದ ಇಂಪಾಗಿ ಹೇಗೆ ಬರುತ್ತದೆಯೋ ಅದರಂತೆ ಓಂಕಾರ ನಾದ ನಿನ್ನೊಳಗೆ ತಾನೇ ಅದು ಬರ್ತಿರ್ಬೇಕು, ತಾನೇ ಬರ್ಬೇಕಂತಾರ. ಅಲ್ಲಿ ಯಾರನ್ನ ಬಡಿತಾರೆ ಹೋಗಿ. ಹೀಗೆ ನಿನ್ನ ಸ್ವರವನ್ನ ನಿನ್ನ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಆಲಿಪದೆ ಸ್ವಾಧ್ಯಾಯ. ಇದು ಸ್ವಾಧ್ಯಾಯ. ಇದೇನು ಮಾಡ್ತದ್ರಿ ಅಂದ್ರೆ ಮನುಷ್ಯನನ್ನ, ಜೀವಿಯನ್ನ ಎಚ್ಚರ ಮಾಡ್ತದ, ಜಾಗ್ರ ಮಾಡ್ತದ. ಜಾಗ್ರದಲ್ಲಿ ಎರಡು ಪ್ರಕಾರ, ಎಚ್ಚರ ಅಂದ್ರೆ ಒಂದೇ, ಜಾಗ್ರ ಅಂದ್ರೆ ಒಂದೇ. ಮೊದಲೇ ಪ್ರಕಾರ ಜಾಗ್ರ ಏನ್ ಮಾಡ್ತದಂದ್ರೆ ನಿನ್ನ ರಕ್ಷಣೆ ಮಾಡ್ತದ. ರಾತ್ರಿ ಹೊತ್ತಿನಲ್ಲಿ ಅಥವಾ ಬೇರೆ ನಸುಗತ್ತಿನಲ್ಲಿ ಎಲ್ಲಾನ ಹೋಗಕ್ಕಾಗಿತ್ತು ಅಂದ್ರೆ 4 ಜನ ಒಟ್ಟಿಗೆ ಬರ್ತಿದ್ರು ಅಂದ್ರೆ ಅವರು ಕಳ್ಳರಿರಬಹುದಂತ ಎಚ್ಚರ ಇದ್ರೆ ಅವರಿಂದ ತಪ್ಪಿಸಿಕೊಂಡು ಓಡಿ ಹೋಲಿಕ್ಕೆ ಬರ್ತದ. ಇದು ಜಾಗರಣೆ, ಹೌದಿಲ್ಲ? ಈಗ ಮನೆಯಲ್ಲಿ ಎಲ್ಲರೂ ಮಲಗಿದ್ರು, ಶ್ರೀಮಂತರ ಮನೆ ಇತ್ತು, ಸ್ವಲ್ಪ ಎಚ್ಚರ ತಪ್ಪಿದ್ರೆ ಸಾಕು ಮನೆಯನ್ನ ಕಳ್ಳತನ ಮಾಡ್ತಾರೆ. ಅದರಿಂದ ರಕ್ಷಣೆ ಮಾಡಲಿಕ್ಕೆ ಇದು ಸಾಧ್ಯ ಆಗ್ತದಿಲ್ಲ. ಎಚ್ಚರ ಇದು ಲೌಕಿಕದ ಲಾಭಕ್ಕಾಗಿ, ಲೌಕಿಕ ಬೇಕು. ಆದರೆ ಇನ್ನೊಂದು ಮಹಾತ್ಮರ ಎಚ್ಚರ ಏನದ, ಹೊರಜಾಗ್ರ ಅನ್ನುವಂಥದ್ದು. ಈ ಮಂತ್ರಗಳು ಏನು ಮಾಡ್ತಾವಂದ್ರೆ ನಿನ್ನ ಒಳಗಡೆ, ನಿನ್ನ ಮನೆಯೊಳಗಡೆ ಯಾವ ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳು, ಪಾಪಗಳು, ಅನೀತಿಗಳು, ಅಧರ್ಮಗಳು ನಿನ್ನ ಒಳಗೆ ಹೋಗಿ ನಿನ್ನ ಜ್ಞಾನವನ್ನ ಕಳ್ಳತನ ಮಾಡಲಾರ್ದಂಗೆ ಎಚ್ಚರ ಮಾಡ್ತದ ಮಹಾಮಂತ್ರ. ಮಂತ್ರದಲ್ಲಿ ಅಷ್ಟು ತಾಕತ್ತದ. ಅದಕ್ಕೆ ಹೇಗೆ ನುಡಿಬೇಕು ಅಂತ ಹೇಳಿರಲ್ಲ. ಅದು ಆ ಪ್ರಕಾರ ಮಂತ್ರವನ್ನ ವೇದ ಶಿರೋಭಾಗದಲ್ಲಿ ಗುರುವಿಡಿದು ಯಾರು ಮಂತ್ರ ಉಪದೇಶವನ್ನು ಪಡೆದು ಆ ಮಹಾಮಂತ್ರವನ್ನ ಜಪಿಸುತ್ತಿದ್ದರೆ ನೀನು ಎಚ್ಚರವಾಗಿರುತ್ತಿದ್ದೀ ಅಂತ ಹೇಳುವ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಇಲ್ಲಿ
ಅರಿಯುವುದೇ ವೇದ ಅರ್ಹಿಕೊಂಬುವುದೇ ವೇದ್ಯ ಅರಿವಿಂದೇ ನೋಡಲು ಈ ಪರಿಯಳು ಕರೆ ಮರೆ ಏನು ಇಲ್ಲಿ ತಿಳಿನೀರೇ ತನ್ನ ತಾನು ಅರಿಯೇ ಸ್ವ ಅಧ್ಯಾಯ ಎನಿಪದು ಅಂತ ಹೇಳಿಸ್ಕೊಳ್ಳುವುದಂತಾರ. ಏನು ಅಂದ್ರೆ ಅರಿಯುವುದು ಅಂದ್ರೆ ಯಾವುದು ತಿಳಿತದ ಅದೇ ವೇದವೆಂದು ಹೇಳಿಸ್ಕೊಳ್ತದ. ಯಾವುದು ತಿಳಿಸ್ಕೊಡ್ತದ ಅದಕ್ಕೆ ವೇದ್ಯ ಅಂದ್ರೆ ಇದು ದೇಹ ಜಗತ್ತು ನಮ್ಮಿಂದ ತಿಳಿಸ್ಕೊಡ್ತದಿಲ್ಲ. ಮತ್ತೆ ದೇಹ ಜಗತ್ತನ್ನ ಯಾವುದು ತಿಳಿತದ ನಮ್ಮ ಅರಿವು ಒಂದು ಜ್ಞಾನ. ಆ ಜ್ಞಾನ ಯಾವುದಕ್ಕಂತ ಕೇಳಿರಲ್ಲ ಮೊದಲು. ಅಭೇದ ದರ್ಶನಂ ಜ್ಞಾನಂ. ಇಲ್ಲಿ ಜೀವ ಬೇರೆ, ಶಿವ ಬೇರೆ, ಜಗತ್ತು ಬೇರೆ, ನಾನು ಬೇರೆ ಅನ್ನುವಂಥ ಜ್ಞಾನ ಇದು ಸಾಮಾನ್ಯ ಜ್ಞಾನ. ವಿಶೇಷ ಜ್ಞಾನ ಯಾವುದಂದ್ರೆ ಅರಿವೆ ನೀನೆಂದು ಪೇಳೆ ತಿಳಿವನೇ ಜಾಣರ ದೇವ. ಮೊನ್ನೆ ಹೇಳಿನಲ್ಲ, ಗುರುಗಳು ಏನ್ ಹೇಳಿದ್ರು, ಅರಿವು ನೀನಿದ್ದಿ ಅಂತ, ನಿನ್ನಲ್ಲಿ ಮರೆವೆ ಎಂಬುದು ಇಲ್ಲ. ಹಾಗಾಗಿ ಆ ಅಜ್ಞಾನ ಅನ್ನುವುದು ನಿನ್ನಲ್ಲಿ ಇದ್ರೂ ಕೂಡ ಅಜ್ಞಾನ ನಿನ್ನಿಂದ ತಿಳಿಸ್ಕೊಂತದಿಲ್ಲ. ಮತ್ತೆ ಅಜ್ಞಾನ ತಿಳಿಸ್ಕೊಂತಂದ್ರೆ ತಿಳಿದ ಹೇಳಿದ್ದಿಲ್ಲ, ತಿಳಿತಿದ್ದಂದ್ರೆ ಅಜ್ಞಾನವನ್ನು ಅರಿಯುವಂತ ಒಂದು ಜ್ಞಾನ ನಿನ್ನಲ್ಲಿ ಆದಂತ ಅರ್ಥ ಆಯ್ತು. ಈ ರೀತಿ ತಿಳಿದುಕೊಂಡು ಅರಿವಿಂದ ನೋಡಲು, ಅರಿವಿಂದ ನೋಡು. ಯಾವ ಅರಿವು? ಗುರು ಬೇಡದ ತೆರೆದೋಳು. ಗುರುಗಳು ಏನು ಹೇಳ್ಯಾರ, ಯಾವ ರೀತಿ ಯಾವ ಪ್ರಕಾರ ಹೇಳ್ಯಾರ ನಿನ್ನ ಸ್ವರೂಪ, ಅದರಿಂದ ನೋಡಲು ಈ ರೀತಿಯಲ್ಲಿ. ಅಂದ್ರೆ ನಿನಗೇನಂತ ಹೇಳಿದ್ರು ಗುರು, ನೀನು ಬ್ರಹ್ಮ ಅಂತ ಹೇಳಿರಿಲ್ಲ, ನೀನು ಆತ್ಮ, ನೀ ಪರಮಾತ್ಮ ಅಂತ ಹೇಳಿರಿಲ್ಲ. ಆ ಪರಮಾತ್ಮನಲ್ಲಿ ಆ ಆತ್ಮ ನಾನೇಂತ ಯಾರು ತಿಳ್ಕೊಂಡಾರ ಅವರಲ್ಲಿ ಗಟ್ಟಿಯಾಗಿ ತಿಳ್ಕೋಬೇಕು. ಗುರು ಹೇಳಿದಂಗೆ ನಾನೇ ಪರಮಾತ್ಮ ಇದ್ದೇನೆ, ನಾನೇ ಬ್ರಹ್ಮನಿದ್ದೇನೆ, ನಾನೇ ಜ್ಞಾನ ಸ್ವರೂಪನಿದ್ದೇನೆ, ನಾನೇ ಓಂಕಾರ ರೂಪನಾಗಿದ್ದೇನೆ. ಯಾಕಂದ್ರೆ ಈ ಮಂತ್ರಗಳನ್ನ ತಿಳಿದು ಹೇಳ್ತಿದ್ದೋ ತಿಳಿಲಾರ್ದು ಹೇಳ್ತಿದ್ದೋ? ತಿಳಿದ ಹೇಳ್ತಿದ್ದಂದ್ರೆ ಮಂತ್ರ ಕೂಡ ಏನಾದರೂ ನಿನ್ನಿಂದ ತಿಳಿಸಿಕೊಳ್ಳುತ್ತವೆ ಎಂದರೆ ಈ ಪಂಚಾಕ್ಷರಿ ಅಥವಾ ಷಡಕ್ಷರಿ, ಯಾವುದೇ ಅಷ್ಟಾಕ್ಷರ, ಯಾವುದು ಸಪ್ತಕೋಟಿ ಅಂದ್ರೆ ಅವರು, ಯಾವುದೇ ಮಂತ್ರ ಕೂಡ ನೀನು ತಿಳಿದೇ ಹೇಳ್ತಿದ್ದಂದ್ರೆ ಆ ಮಂತ್ರಗಳನ್ನ ತಿಳಿಯುವಂತ ಮಹಾ ಮಹಿಮಾ ಪುರುಷ ನೀನಿದ್ದಿ. ಅದರ ಸ್ವರೂಪವನ್ನ ತಿಳಿಲಾರ್ದ ಮಂತ್ರವನ್ನ ಜಪ ಮಾಡಿಕಂತ ಕುಂತ್ರೆ ಮಾಡು ಅಂದ್ರೆ ಎಲ್ಲಿ ಮಾಡು? ಅಧಿಕಾರಿಯಿಂದ ಮಾಡಂದ್ರು. ಯಾವೊಬ್ಬ ರೈತನಿಗೆ ಹೊಲ ಅದ, ಅವನಿಗೆ ಹದ ಗೊತ್ತದ. ಅವನೇನ್ ಮಾಡ್ತಾನ, ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಆ ಭೂಮಿಯನ್ನು ಹಸ ಮಾಡಬೇಕಾದ. ಹಸ ಮಾಡಬೇಕಾದ್ರೆ ಮೊದಲು ಏನು ಮಾಡ್ತಾನಂದ್ರೆ ಸಾಮಾನ್ಯವಾಗಿ 1 ಸಲ 2 ಸಲ ಕುಂಟೆಯನ್ನು ಹೊಡಿತಾನೆ. ಕುಂಟೆ ಹರಗ್ತಾರಿಲ್ಲ, ಆ ಕುಂಟೆ ಹೊಡೆದಾಗ ಹೊಲದಲ್ಲಿ ಮತ್ತೆ ಕಸ ಕಾಣಲಿಲ್ಲ ಅಂದ್ರೆ ಅವನು ರಂಟಿ ಹೊಡಿಯಕ್ಕೆ ಹೋಗಲ್ಲ. ರಂಟಿ ಅಂದ್ರೆ ಮಡಿಕೆ ಯಾವಾಗ ಹೊಡಿತಾನ? ಕಸ ಇದು ಹೋಗಿಲ್ಲ, ಯಾವ್ದಕ್ಕೆ ಹೋಗಿಲ್ಲ? ಕುಂಟಿಗೆ ಕಸ ಹೋಗಿಲ್ಲ ಅಂದ್ರೆ ಮತ್ತೆ ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದ ಮೇಲೆ ಕೂಡ ಕಸ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನ? ಅಲ್ಲಿ ಕಬ್ಬಿಣ ಮಡಿಕೆಯನ್ನಾಗಲಿ ಇಲ್ಲ ನಟ್ಟು ಕಡಿತಾರಲ್ಲ, ಆವಾಗ ಏನಾಗ್ತದ? ಹೊಲ ಶರೀರವೆಂಬ ಹೊಲವ ಹಸನ ಮಾಡಿ. ಇಲ್ಲಿ 3 ಕಾರ್ಯಗಳಿಗೆ ಹೇಳಿದ್ದು. ಮೊದಲು ಶ್ರವಣ, ಮನನ, ನಿಧಿಧ್ಯಾಸನ. ಇವು 3 ಮಾಡಿದಾಗ ಶರೀರವೆಂಬ ಹೊಲ ಹಸನ ಆಗ್ತದ. ಹಸನವಾದ ಹೊಲದಲ್ಲಿ
ಪ್ರಣವ ಪಂಚಾಕ್ಷರಿ ಮಂತ್ರ ಅನ್ನುವಂಥ ಮಹಾ ಬೀಜವನ್ನು ಗುರುನಾಥ ಬಿತ್ತತನ. ಆ ಬಿತ್ತಿದ ಬೀಜದಲ್ಲಿ ಪರತತ್ವ ಎಂಬ ಬೆಳೆ ಬೆಳೀತದೆ. ಹೌದು, ಆ ಬೆಳೆಯಲ್ಲಿ ಬರ್ತಕ್ಕಂಥದ್ದೇನು ಫಲ ಅದ? ಆನಂದ. ಅಲ್ಲೇನದ? ಬರೀ ಆನಂದ ಅಂದ್ರೇನೋ ದುಃಖನೇ ಇಲ್ಲ ಅಂತ. ದುಃಖ ಇಲ್ಲ ಅಂದಾಗ ಮನುಷ್ಯ ಏನು ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ದುಃಖ ಅದ ಅಲ್ಲಿವರೆಗೂ ಮನುಷ್ಯ ಮಾಡ್ತಾನ. ನಾವು ನಿದ್ದೆ ಬರೋವರೆಗೂ ಎಲ್ಲ ಮಾಡ್ತೀವಿಲ್ಲ. ನಿದ್ದೆ ಬಂದಾಗ ಏನೇನು ಮಾಡ್ತೀವೇನು? ಯಾಕೆ ಮಾಡ್ಬೋದ್ರಿ? ಅರೆ ನಿದ್ದೆಯಲ್ಲಿ ಆನಂದ ಆಗ್ಯದ. ಆನಂದ ಆದ್ಮೇಲೆ ಯಾಕೆ ಮಾಡ್ಕೋತಾರ ಜೀವ? ಯಾವಾಗ ಎಚ್ಚರ ಆದಾಗ ದುಃಖ ಪ್ರಾರಂಭ ಆಗ್ತದ ನೋಡ್ರಿ, ಆವಾಗ ಏನನ್ನ ಮಾಡಕ್ ಶುರು ಮಾಡ್ತಾನ. ನಾವೆಲ್ಲ ಗುಡಿ ಹೋದಾಗ ಯಾವಾಗ ಹೋಗ್ತೀವಿ? ತೀರ್ಥಕ್ಷೇತ್ರಕ್ಕೆ ಯಾವಾಗ ಹೋಗಿವಿ? ಗುರುಗಳಲ್ಲಿ ಯಾವಾಗ ಹೋಗಿವಿ? ಶಾಸ್ತ್ರಕ್ಕೆ ಯಾವಾಗ ಹೋಗಿವಿ? ನಿದ್ದೆಗೆ ಹೋಗಿವ ನಾವು. ನಿದ್ದೆಯಲ್ಲಿ ಯಾರು ಎಲ್ಲಿ ಹೋಗೇ ಇಲ್ಲ, ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕೆ ಹೋಗ್ತಾನ ಅವನು? ಆದ್ರೆ ದುಃಖನೇ ಆಗಿಲ್ಲ ಅಂದಮೇಲೆ ಸುಖಕ್ಕಾಗಿ ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ಜಾಗ್ರ ಆದ ಮೇಲೆ ದುಃಖ ನಮಗೆ ಪ್ರಾರಂಭ ಆಗ್ತಾವಲ್ಲ, ಈ ದುಃಖ ನಿವೃತ್ತಿಗಾಗಿ ಸಂಚಾರ ಮಾಡಕ್ ಪ್ರಾರಂಭ ಮಾಡಿದ ಜೀವ. ಸಂಚಾರ ಮಾಡಿದ ಎಲ್ಲಿ ಮಾಡಿದ? ಮೊದಲು ಪ್ರಪಂಚದ ವಿಷಯಾದಿಗಳಲ್ಲಿ ಹೋದ. ಶಬ್ದದಲ್ಲಿ ಹೋದ ಆನಂದಕ್ಕಾಗಿ, ಸ್ಪರ್ಶದಲ್ಲಿ ಹೋದ ಆನಂದಕ್ಕಾಗಿ, ರೂಪ ರಸ ಗಂಧಗಳಲ್ಲಿ ಹೋಗೋದು ಯಾಕಂದ್ರೆ ಆನಂದಕ್ಕಾಗಿ. ಅದೆಲ್ಲ ಹೋಗಿ 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 ತನಗೆ ಬೇಕಾದಂಥ ಆನಂದ ಸಿಗದೇ ಇದ್ದಾಗ ಎಲ್ಲಿ ಹೋದ? ಗುಡಿಗಳಿಗೆ ಹೊಂಟ ನೋಡ್ರಿ, ದೇವರಿಗೆ ಹೊಂಟವ. ಏನಪ್ಪ ಎಲ್ಲ ಕೊಟ್ಟನ ಭಗವಂತ. ಮಕ್ಕಳಾರ, ಮೊಮ್ಮಕ್ಕಳಾರ, ಸೊಸೆಯಂದ್ರಾರ, ಮನೆ ಆದ, ಹೊಲ ಆದ, ಆಸ್ತಿ ಆದ, ಧನ ಕನಕ ಎಲ್ಲ ಭೋಗ ಭಾಗ್ಯ ಅದ ದೇವ್ರೆ. ಆದ್ರೆ ನಮ್ಮ ಮನೆಗ ಆನಂದವೇ ಇಲ್ಲ. ಯಪ್ಪ ಹೇಗಾದ್ರೂ ಮಾಡಿ ಸುಖ ನೆಮ್ಮದಿಯನ್ನು ಕೊಡು ಅಂತ ಅಲ್ಲಿ ಹೊಂಟ ನೋಡು. ಮೊದಲೇ ಹೋಗಿ ನನ್ನವರು ಇಲ್ಲೇ ವಿಷಯಾದಿಗಳಲ್ಲಿ ಆನಂದ ಆಗಿದರೆ ದೇವರಲ್ಲಿಗೆ ಯಾರು ಹೋಗ್ತಿದ್ದಿಲ್ಲ. ಆ ದೇವರಲ್ಲಿ ಹೋಗಿ 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 ಅಲ್ಲಿ ತಿರುಗಾಡಿ ಸಾಕಾಯಿತು. ಮತ್ತೆ ಮೊದಲು ಹೆಂಗಿತ್ತು ಹಂಗೆ ಇತ್ತು, ಮತ್ತೆ ಹೆಚ್ಚನಾತ. ಕೆಲವು ಮಂದಿ ಮುಪ್ಪಾದ ಮೇಲೆ ಸೂಕ್ಷ್ಮ ತಿರುಗಾಡಬೇಕು. ಮುಪ್ಪಾದ ಮೇಲೆ ಈಗಿನ ಕಾಲದಲ್ಲಿ ಆಪರೇಷನ್ ಬೇರೆ. ಮುಪ್ಪಾದ ಮೇಲೆ ಬರೇ ನನಗೆ ತಿರುಗಾಡದ ಮಾಡ್ತೇನೆಂದ್ರೆ ಮಗ ಸೊಸೆ ಚಲೋ ಇದ್ರೆ ಪುಣ್ಯ, ಇಲ್ಲಾಂದ್ರೆ ಏನ್ ತಿರುಗಾಡ್ತೀನಿ ಅಂತ ಕೇಳ್ತಾರ. ಎಲ್ಲಿ ತರಬೇಕು ತಿರುಗಾಡಕ್ ನನಗೆ? ಈಗೇನ ಸರ್ಕಾರದ್ದು ಸ್ವಲ್ಪ ಅನುಕೂಲ ಅದ, ಅದು ಹೆಣ್ಮಕ್ಳಿಗಷ್ಟೇ. ಗಂಡು ಮಕ್ಳಿಗಂತೂ ರೊಕ್ಕ ಕೊಟ್ಟು ಹೋಗ್ಬೇಕಲ್ಲ. ಅಲ್ಲಿನೂ ಹೋಗಿ ಸಾಕಾಯಿತು. ಆವಾಗ ಎಲ್ಲಿ ಹೋದ ಅಂದ್ರೆ ಇದು ಆರಿಂದ ತೊಲಗುವುದೆಂದು ವಿಚಾರಿಸಿ ಏನು ಅಲ್ಲಿ ಎಲ್ಲ ರೊಕ್ಕದಲ್ಲೇ ನೋಡಿದೆ, ಬಂಗಾರ ನೋಡಿದೆ, ಬೆಳ್ಳಿ ನೋಡಿದೆ, ಸೊಸೆ ನೋಡಿದೆ, ಮಗ ನೋಡಿದೆ, ಮೊಮ್ಮಗ ನೋಡಿದೆ, ಎಲ್ಲ ನೋಡಿದೆ. ಅಲ್ಲಂತೂ ಆಗಲಿಲ್ಲ. ಮತ್ತೆ ನಾ ದೇವರಲ್ಲಿ ಹೋದೆ, ಅಲ್ಲಿ ಆಗಲಿಲ್ಲ. ಮತ್ತೆ ಇದು ಎಲ್ಲಿ ಆಗಬಹುದು, ಯಾರಿಂದ ಆಗಬಹುದು ಅಂತ ಬಲ್ಲವರ ಸಂಘದಿಂದ ವಿಚಾರ ಮಾಡಿ ಯಾವ ಜೀವಿ ಸದ್ಗುರುವಿನ ಪಾದಕ್ಕೆ ಬೀಳ್ತಾನ ಆವಾಗ ಶುರುವಾಯ್ತು ನೋಡ್ರಿ. ಅಲ್ಲಿವರೆಗಿಲ್ಲ. ಆದ್ರೆ ಜನಗಳಿಗೆ ಹೇಗೆ ಕಾಣ್ತಾನ ಸದ್ಗುರು ಅಂದ್ರೆ, ಗುರು ಚಿಕ್ಕವ, ದೇವರು ದೊಡ್ಡವ ಕಾಣ್ತಾರ. ಯಾರಿಗೆ? ಸಾಮಾನ್ಯ ಜನರಿಗೆ. ಸಾಮಾನ್ಯ ಜನರಿಗೆ ನ ಗುರುವ್ರ ಅಧಿಕಮ ಅಂತ ಹೇಳೋದು ಭಾಳ ಚಂದ ಹೇಳ್ತೀವಿ. ಹೇಳೋದಕ್ಕೆ ಏನ್ ಕಡಿಮೆ ಇಲ್ಲ, ಕೊರತೆ ಇಲ್ಲ, ಪುಂಖಾನುಪುಂಖ. ಆದ್ರೆ ದೇವರ ಎದುರಿಗೆ ನಿಂದಿರಲಿ, ಗುರು ನಿಂದಿರಲಿ, ಅವಾಗ ಗೊತ್ತಾಗ್ತದ ಅವ್ರ ಬಂಡವಾಳ ಬಯಲಾಗ್ತದ. ಮೊದಲು ಯಾರಿಗೆ ನಮಸ್ಕಾರ ಮಾಡ್ತಾರಂದ್ರೆ ದೇವರಿಗೆ ಮಾಡ್ತಾರ. ಇದು ಬಾಯಿಲೆ ಗುರು ದೊಡ್ಡಪ್ಪ, ಇದು ಕೃತಿಯಲ್ಲೇ ದೇವರೇ ದೊಡ್ಡವ ನಮಗಂತಾರ. ಇದು ಆಶ್ಚರ್ಯ ಇಲ್ಲ? ಆ ಕಾರಣಕ್ಕೆ ಎಲ್ಲೋ ಒಬ್ಬ ವಿಚಾರವಂತನಿಗೆ, ವಿವೇಕಶಾಲಿಯಾದಂಥ ವ್ಯಕ್ತಿನಿಗೆ ಏನು ಹೇಳಿದ್ರು ಅಂದ್ರೆ, ಈ ರೀತಿ ವಿಚಾರ ಮಾಡಿ ತನ್ನ ನಿಜವಾದ ಸ್ವರೂಪದಲ್ಲಿ, ನಮ್ಮ ನಿಜವಾದ ಸ್ವರೂಪ ಏನದ
ಜಾಗ್ರ ಸ್ವಪ್ನ ಸುಸುಪ್ತಿ ತುರ್ಯಾವಸ್ಥೆ ತುರ್ಯಾತೀತವನ್ನು ತಿಳಿಯುವಂಥ ಜ್ಞಾನವೇ ನಮ್ಮ ಸ್ವರೂಪ. ಅದಕ್ಕಾಗಿ ಈಗ ವೇದ ಹೇಳ್ತೇವೆ, ವೇದ ನಾವೇ ತಿಳಿಯಕತ್ತೀವಿ. ಈಗ ಆಗಮಗಳು ಯಾರು ತಿಳಿಯಕತ್ತೀವಿ? ನಾವೇ ತಿಳಿಯಕತ್ತೀವಿ. ಪುರಾಣ ಇತಿಹಾಸ ಯಾರು ತಿಳಿಯಕತ್ತಾರ? ನೀವೇ ತಿಳಿಯಕತ್ತಿದ್ದಿ. ಅಂದರೆ ವೇದ ಉಪನಿಷತ್ತು ಆಗಮ ಇತಿಹಾಸ ಪುರಾಣ ಶಾಸ್ತ್ರಗಳೆಲ್ಲವೂ ನಿನ್ನಿಂದ ತಿಳಿಸ್ಕೊಂತವ. ಅವನ್ನ ನೀ ತಿಳಿತಿದ್ದಂದ್ರೆ ತಿಳಿಯವನು ದೊಡ್ಡವನೇ, ನೀನು ತಿಳಿಸಿಕೊಂಬುವೇ ಚಿಕ್ಕವಂತ. ಅದಕ್ಕಾಗಿ ಎಲ್ಲದಕ್ಕಿಂತ ದೊಡ್ಡವ ಯಾರು ಅಂದರೆ ವೇದ ದೊಡ್ಡದಲ್ಲ, ವೇದ ದೊಡ್ಡವಲ್ಲ. ಯಾಕಂದ್ರೆ ವೇದವ ಹಿರಿದೆಂದು ವಾದವ ಮಾಡುವರಿ ವೇದದಲ್ಲಿ ಏನು ಹೇದು ಅನುಭವಿಯ ಮಾತೇ ವೇದ ಸರ್ವಜ್ಞ ಅಂತ, ಸರ್ವವನ್ನ ಬಲ್ಲಂತ ಸರ್ವಜ್ಞ ಮೂರ್ತಿ ಹೇಳ್ತಾರೆ. ನಾವು ಹೇಳೋ ಮಾತಲ್ಲ. ವೇದಗಳ ಗ್ರಂಥದಲ್ಲಿ ಯಾವಲ್ಲ 4 ವೇದ. ನಮ್ಮ ಬಸವಣ್ಣ ಮಹಾಸ್ವಾಮಿಗಳು ಹೇಳ್ತಿದ್ರು, ತಮ್ಮ 4 ವೇದಗಳನ್ನ ನೀರಿನಲ್ಲಿ ಹಾಕಿ ಕುದಿಸಿ ಅವೆಲ್ಲ ಅಕ್ಷರಗಳನ್ನ ಘಟ ಘಟ ಗಂಟಲದಿಂದ ಕುಡಿದ್ರು ಕೂಡ ಒಂದು ಚೂರು ಜ್ಞಾನ ಆಗಲ್ಲ ನಿನಗಂತಿದ್ರು. ಯಾಕಾಗದಲ್ಲ? ವೇದಗಾದಿಲ್ಲ, ಅದು ಅನುಭವಿಯ ಮಾತೇ ವೇದ ಸರ್ವಜ್ಞ ಅಂದ್ರು. ಅದೇ ನಿಜಗುಣ ಮಹಾತ್ಮರು. ಗುರುವರನ ಒಲಮೆ ಇಲ್ಲದವನು ಅವ ಏನು ನೋದಲು ಆಗದು ಸೌಮ್ಯಕ ಜ್ಞಾನ ಅಂದ್ರು. ಗುರುವಿನ ಒಲಮೆ ಅಂತ ಅಷ್ಟೇ ಹೇಳಿಲ್ಲ ಅವ್ರು. ಮಹಾತ್ಮ ಭಾಳ ಚಂದ ಹೇಳ, ಗುರು ವರ ಅಂದ್ರು. ಗುರುವಿಗೂ ವರಗುರುವಿಗೆ ಏನು ವ್ಯತ್ಯಾಸ? ಗುರು ಹೇಳ್ತಾನ, ತಾನು ನಡೆಯಂಗಿಲ್ಲ. ಹೇಳ್ದಂಗೆ ನಡೆಯಂಗಿಲ್ಲ, ಹೇಳೋದಕ್ಕಷ್ಟೇ, ಆದ್ರೆ ತಾನು ಹೇಳಿದಂಗೆ ನಡೆಯಂಗಿಲ್ಲ. ಹೊರಗುರು ಅಂದ್ರೆ ತಾನು ಏನು ಹೇಳ್ತಾನ ಅದರಂಗೆ ನಡಿತಾನ, ಏನು ನಡಿತಾನ ನಡೆದಷ್ಟೇ ಹೇಳ್ತಾನೆ ವಿನ ತನ್ನ ಕೈಲಿ ಆಲಾರ್ದನ್ನ ಅವನು ಹೇಳಕ್ ಹೋಗಂಗಿಲ್ಲ. ಅವನಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದ. ಅದನ್ನು ಸ್ವಲ್ಪ ವಿಶಾಲವಾಗಿ ವಿಚಾರ ಮಾಡಬೇಕಾದ್ರೆ ಬಹಳ ಜನ ಕೇಳಿರಿ, ಹೊಸದಾಗಿ ಏನಿಲ್ಲ. ದೊಡ್ಡ ದೊಡ್ಡ ಮದುವೆ ಸಮಾರಂಭ, ಮಠದ ಸಮಾರಂಭ ಕಾರ್ಯದಲ್ಲಿ ಅನ್ನ ಸಂತರ್ಪಣೆ ಮಾಡುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಅಂಡಗಳಲ್ಲಿ ಅಡಿಗೆ ಮಾಡ್ತಾರೆ, ಸಾರನ್ನು ಮಾಡ್ತಾರೆ. ಆ ಸಾರಿನಲ್ಲಿ ಅದಕ್ಕೆ ಏನು ಬೇಕು ಎಲ್ಲವನ್ನು ಹಾಕ್ತಾರೆ. ಅದರೊಳಗೆ ಒಂದು ಸೌಟ್ ಇರ್ತದೆ. ಪ್ರತಿಯೊಂದು ಎಣ್ಣೆ ಹಾಕಿದಾಗ ಸಾಸಿವೆ ಜೀರಿಗೆ ಕರಿಬೇವು ಏನು ಹಾಕಿದಾಗ ಸೌಟ್ನಿಂದ ತಿರುವುದೇ. ಅದು ಎಲ್ಲಿ ಮುಗಿದು ಮತ್ತೆ ಮಂದಿಗೆ ನೀಡತನ ಸಾರು ಅದ್ರೊಳಗೆ ಸೌಟ್ ಇರ್ತದ. ಅದನ್ನ ಕಲಸಿ ನೀಡ್ತಾರೆ. ಆದ್ರೆ ಊಟ ಮಾಡಕ್ ಕುಂತಾರ, ಅವ್ರಿಗೆ ಸಾರು ನೀಡಿದವನು ಕೇಳ್ತಾನ, ಇಲ್ಲಪ್ಪ ಸಾರಿಗೆ ಉಪ್ಪು ಖಾರ ಸರಿಯಾಗದೋ ಅಥವಾ ಇಲ್ಲೋ? ಅದೇ ಸೌಟಿನಿಂದ ನೀಡ್ತಾನ. ಮತ್ತೆ ಸೌಟಿಗೆ ನನಗೆ ಗೊತ್ತದೇನು, ಖಾರ ಎಷ್ಟ ಆಗ್ಯದ, ಹುಳಿ ಎಷ್ಟಾದ, ಉಪ್ಪು ಎಷ್ಟಾದ, ಅದ್ರಾಗ ಅದಕ್ಕೆ ಅದ್ರ ವಾಸನೆ ಗಂಧ ಏನು ಗೊತ್ತಿಲ್ಲ. ಅದಂಗ ಕೆಲವು ಗುರುಗಳು ಅದ್ರಾಗೆ ಇರ್ತಾರ, ಅದ್ರಾಗೆ ಇದ್ದು ಅದರ ಅನುಭವ ಅವ್ರಿಗಿಲ್ಲ ಅಂದ್ರೆ ಅದು ಗುರುಗಳೇ ವಿನಃ ಅವರು ಯಾವ ಗುರುವಲ್ಲ, ವರಗುರು ಅಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ವರಗುರುವಿನ ಉಪದೇಶ ಇಲ್ಲದೆ ಗುರುವರನ. ಆ ಕಾರಣದಿಂದ ಇಲ್ಲಿ ಏನು ಹೇಳಬೇಕಾಗಂದ್ರೆ, ಗುರುಮುಖದಿಂದ ಅರಿಯುವುದಕ್ಕೆ ಪ್ರಯತ್ನವನ್ನು ಮಾಡುವುದೇ ಹತ ಅಂತ ಕರೀತಾರೆ. ಅನಾಹತನಾದದಳು ಕರೆಗೊಂಡು, ಅಲ್ಲಿ ಶಬ್ದ ಇಲ್ಲ ನುಡಿತ ನೋಡು. ಅದು ಯಾವ ಅಂದ್ರೆ ಗುರುಗಳ ಕೊಟ್ಟಂತ ಏನಾದ ಆ ಓಂಕಾರದಿಂದ ಮಹಾಮಂತ್ರದಿಂದ ಬಡಿಲಾರ ಬರ್ತಕ್ಕಂಥದ್ದು. ಹಾಗಾಗಿ ಗುರು ಬೋಧೆಯಿಂದ ಆಧ್ಯಾತ್ಮದ ರಹಸ್ಯದ ಇರುವನು. ವಿಧಿ ಮಾತ್ರ ಅರಿವ ಅಲ್ಲಿ ವರಯತ್ನ ಪರನೆನಿಸಿದೊಡೆ
ಪರಮೆನಿಸಿದೊಡೆ ಹುತವೆಂದು ಪರಿಗಿಸು ಪುಂಜಳೆ ಮೈಯಳೆ ಅಂದ್ರು. ಅಂದ್ರೆ ಪುಂಜಳೆ ಮೈಯಳೆ ಅಂದ್ರೆ ಬಂಗಾರದ ಬಣ್ಣದಂತ ಮೈ ಇತ್ತಂತವ್ರಿ. ಯಾರ್ದು? ಮೈತ್ರಾದೇವಿ. ಬಣ್ಣ ಹಂಗಿತ್ತು, ಬಂಗಾರ ಬಣ್ಣ ಅನ್ನಂಗಿಲ್ಲ. ಹಾಗೆ ಗುರುಬೋಧೆಯಿಂದ, ಯಾವ ಬೋಧೆಯಿಂದ? ಸದ್ಗುರುಗಳು ಉಪದೇಶ ಮಾಡಿದ ಬೋಧ ವಾಕ್ಯ ಏನದ? ಮಂತ್ರ ಹೇಳಿಲ್ಲ? ಹೌದ್ರಿ. ಮತ್ತೆ ಎಲ್ಲರಿಗೂ ಹೇಳಲ್ಲ, ಮತ್ತೆ ನೀವೇನು ಹೊಸ್ದಾಗಿ ಹೇಳ್ತೀರಿ? ಶಾಸ್ತ್ರ ಎಲ್ಲರಿಗೂ ಮಂತ್ರ ಹೇಳಲ್ಲ. ಎಲ್ಲರಿಗೆ ಮಂತ್ರ ಹೇಳ್ಯಾರ ಇಲ್ಲ ಅಂತ ಅರ್ಥ ಅಲ್ಲ. ಮಂತ್ರ ಎಲ್ಲ ಗುರುಗಳು ಎಲ್ಲ ಶಿಷ್ಯರಿಗೆ ಹೇಳ್ತಾರೆ. ಆದರೆ ಮಂತ್ರದ ಅರ್ಥ ಹೇಳೋದು ಬೋಧೆ. ಗುರುಬೋಧೆ ಯಾವಾಗ ಆಗ್ತದ? ಮಂತ್ರದ ಅರ್ಥ ಹೇಳ್ಬೇಕಲ್ಲ. ಮಂತ್ರೋಪದೇಶ ಬಹಳ ಮಂದಿಗೆ ಆಗಿಲ್ಲ. ಮಂತ್ರದ ಅರ್ಥ ಎಷ್ಟು ಮಂದಿಗೆ ಗೊತ್ತದ? ಮಂತ್ರದ ಅರ್ಥ ಯಾವಾಗ ತಿಳ್ಕೊಂಡಿಲ್ಲ, ನೀವು ಬ್ರಹ್ಮ ಆತಿದ್ದಿ. ಮಂತ್ರದ ಅರ್ಥ ತಿಳ್ಕೊಂಡು ನೀವು ಬ್ರಹ್ಮನೇ. ಮತ್ತು ಒಬ್ಬೊಬ್ಬರಿಗೆ ಎಷ್ಟು ವರ್ಷ ಆಗ್ಯದ ಮಂತ್ರೋಪದೇಶ ಆಗಿ? 60, 70, 80, 90 ವರ್ಷವ್ರನ್ನ ಯಾರ? ಮತ್ತೆ ಆ ಮಂತ್ರೋಪದೇಶ ಆವಾಗ ಆಗ್ಯದ. ಆದ್ರೆ ನಮ್ಮ ಸ್ವರೂಪ ಜ್ಞಾನ ಯಾಕಾಗ್ಲಿಲ್ಲ? ಎಷ್ಟು ವರ್ಷ ಯಾಕಾಗಲಿಲ್ಲ? ಮಂತ್ರದ ಅರ್ಥ ಆಗಿದ್ದಿಲ್ಲ, ಆಗಿಲ್ಲ. ಈಗ ಮಂತ್ರದ ಅರ್ಥ ಆಯ್ತಲ್ಲ, ಅದೇನಾಯ್ತು? ಗುರು ಬೋಧೆಯಿಂದ. ಆ ಬೋಧೆಯಿಂದ ತನ್ನ ನಿಜ ಸ್ವರೂಪ, ನಮ್ಮ ಸ್ವರೂಪ, ನಾನ್ಯಾರು, ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನಗೂ ದೇಹಕ್ಕೆ ಸಂಬಂಧ ಏನದ, ನನಗೂ ಜಗತ್ತಿಗೆ ಸಂಬಂಧ ಏನದ, ಶಿವನಿಗೂ ಜೀವಾತ್ಮನಿಗೆ ಏನು ಸಂಬಂಧ ಅದ, ಶಿವ ಅಂದರೆ ಅವನು ಯಾರು, ಜೀವ ಅಂದರೆ ಇವನು ಯಾರು, ಪರಮಾತ್ಮನ ತಂದೆ ತಾಯಿಗಳ್ಯಾರು, ಜೀವಾತ್ಮನ ಅಪ್ಪ ಅಮ್ಮ ಯಾರು, ವಿಚಾರ ಮಾಡಬೇಕಿಲ್ಲ. ನಾವು ಹೇಳ್ತೀವಿ ನಮಗೆಲ್ಲ ಒಟ್ಟು ಯಾವತ್ತು ಹುಟ್ಟಿದೀವಿ ಆವತ್ತೇ ರೆಡಿ ಆಯ್ತು. ಅಪ್ಪನ ಹೆಸರು ಅಮ್ಮನ ಹೆಸರು ಬಂತಲ್ಲ, ಹೌದಾ? ಅಪ್ಪ ಅಮ್ಮಗೆ ದೇಹ ಹುಟ್ಟೋದು, ಜೀವ ಹುಟ್ಟೇನು? ದೇಹ ಹುಟ್ಟೋದಂದ್ಮೇಲೆ ದೇಹಕ್ಕೆ ಕಾರಣವಾದ ಅಪ್ಪ ಅಮ್ಮನ ಹೆಸರು ಹೇಳ್ತದೆ. ಜೀವಾತ್ಮನ ತಂದೆ ತಾಯಿ ಯಾರು ಹೇಳಂತಾರ ಮಹಾತ್ಮರು. ನೀನು ಜೀವಿಲ್ಲ, ಹೋಗ್ತಿಲ್ಲ ಜೀವಾತ್ಮ ಅಂತ. ನಿನ್ನ ತಂದೆ ತಾಯಿ ಯಾರು? ನಾವು ನಮ್ಮ ನಿಜವನ್ನ ತಿಳಿಲಾರ್ದ, ನಮ್ಮ ನಿಜವಾದ ಸ್ವರೂಪ ಜ್ಞಾನ ಆಗಲಾರ್ದೆ ನಿಜವಾದ ತಂದೆ ತಾಯಿಗಳನ್ನ ಬಿಟ್ಟಿವಿ. ಸುಳ್ಳಾದ ತಂದೆ ತಾಯಿಗಳ ಹೆಸರನ್ನ ಕಾಗದಕ್ಕೆ ಇಟ್ಟಿವಿ. ನಾನು ಇಟ್ಕೊಂಡೇನಿ ಅಂತ ಅವ್ರದ್ದು ನಿಂತೀವಿ. ಹಾಗಾಗಿ ಈ ರೀತಿ ನಿರ್ಧರಿಸಲಿಕ್ಕೆ ಯತ್ನವುಳ್ಳವನಾಗು. ಬರೀ ಇದನ್ನು ಮಾಡಿಕೆ ಅಂತ ಕುಂದ್ರಬೇಡ, ಇದು ಪ್ರಯತ್ನ ಮಾಡು. ಎಷ್ಟು ಜನ್ಮ ಅಂತ ಮಾಡ್ತಿದ್ದಿ, ಎಷ್ಟು ವರ್ಷ ಅಂತ ಮಾಡ್ತಿದ್ದಿ, ಸಾಕಾಗಿಲ್ಲ. ಏನಂತಾರ ಮಹಾತ್ಮರು? ಜನನ ಮರಣ ಸಾಕಾಗಿಲ್ಲ ನಮ್ಗೆ, ಎಲ್ಲ ಸುಮ್ಮನೆ ಕುಟಿಲತ್ವದಿಂದ. ಜನನ ಮರಣ ನಿಜವಾಗಿ ಯಾವನಿಗೆ ಸಾಕಾಗ್ಯದ. ಅದಕ್ಕೆ ಹೇಳಿದ್ರ ಮಹಾತ್ಮ, ಹುಟ್ಟು ಸಾವು ಸಾಕೆಂದವನಿಗೆ, ನೆಟ್ಟನೆ ಗುರುಪಾದ ಬೇಕೆಂದವನಿಗೆ, ವಿಷಯಾದಿಗಳನ್ನು ತೊರೆದು ನಿರ್ವಿಷಯದಲ್ಲಿ ಕರಿಗೊಂಡವಂಗೆ ಕೇಳಿದಾಗಲೇ ಹೇಳಬೇಕು ಗುರುಬೋಧೆ ಅಂತ ಅವ್ರು ಹೇಳಿದ್ರು ಮಹಾತ್ಮ. ಯಾರಿಗೆ ಹೇಳ್ಬೇಕಂದ್ರು? ಯಪ್ಪ ನನಗೆ ಜನನ ಮರಣ ಬಾಧೆ ಸಾಕಾಗ್ಯದ, ತಾಯಿ ಗರ್ಭದ ನೋವಾಗಿ ಬಹಳ ಆಗ್ಯದ, ಹೊರಗೆ ಬಂದ್ರೆ ಸಾಯತನ ಬರೀ ದುಃಖನೇ ಅದ ಅಂದಾಗ ಈ ಎಲ್ಲ ದುಃಖದ ಪರಿಹಾರ ಏನಾದ ಅಂತ, ಈ ಜನನ ಮರಣ ಸಾಕಪ್ಪ ಹುಟ್ಲೇಬಾರದು ಮತ್ತೆ ಯಾವ ನಿಶ್ಚಯ ಮಾಡ್ಯಾನ ಅವನು ತಿರುಗಾಡ್ತಾನ. ಇದು ಯಾರಿಂದ? ಆವಾಗ ಇದು ಗುರುವಿಂದ ಅಂತ ಬಲ್ಲವ್ರು ಹೇಳ್ತಾರಲ್ಲ. ಆವಾಗ ಹೋಗಿ ಎಲ್ಲ ತೋರಿತಾನೆ. ಎಲ್ಲ ತೊರೆಯೋದಂದ್ರೆ ಬಿಡೋದು. ಹೆಂಗೆ ಬಿಡೋದು? ತಿಳಿದು ಬಿಡೋದ. ಇಲ್ಲಿ ಬರೇ ಮತ್ತೆ ಸಂಸಾರ ಮಾಡತನ ಮಾಡಿ ಸಾಕಾಗಿ ಬಾಯಿಗೆ ಹಲ್ಲು ಬಿದ್ದಾಗ ನಾನು ಕಡ್ಲೆ ಬಲ್ಲೆ ಅನ್ನಂಗೆ ಅಲ್ಲಿದು. ಹಲ್ಲು ಬಿದ್ದ ಕಡ್ಲೆ ಎಲ್ಲ ಮತ್ತೆ ಯಾವನಾದ್ರು ಅಂತ ಸಂಸಾರ ಸಾಕಾದ್ಮೇಲೆ ಸಂಸಾರ ಬ್ಯಾಡಕ್ಕಂತ ಯಾವನಾದ್ರು ಅಂತಾನ.
ಇನ್ನು ಸಂಸಾರ ಮಾಡ್ತೀನಿ ದೃಢತೆ ಆದ ನನ್ನಲ್ಲಿ ಅಂತ ಭಾವ ಇರುವಾಗನೇ ಅವರ ಮೇಲೆ ಮೋಹ ಬಿಡೋದಾದ, ಹೆಂಡ್ರ ಮಕ್ಕಳು ಬಿಡೋದಲ್ಲ, ಇದು ಮೋಹ ಬಿಡೋದಾದ. ಅವೆಲ್ಲ ತೊರೆದು ನಿರ್ವಿಷಯದಲ್ಲಿ ನಿನ್ಗೆ ಆನಂದ ಆಗೋದಿಲ್ಲ. ನಿದ್ದೆಯಲ್ಲಿ ನಿರ್ವಿಷಯ, ದೇಹ ಒಂದು ವಿಷಯ, ಅದು ಇಲ್ಲ. ದೇಹ ಇಲ್ಲಂದ್ರೆ ದೇಹಕ್ಕೆ ಸಂಬಂಧಪಟ್ಟಂತ ಜಾಗ್ರ ಸ್ವಪ್ನ ಇವ್ಯಾವ ಇಲ್ಲ. ಮತ್ತೆ ಜಾಗ್ರದ ಯಾವ ಸಂಪತ್ತಿಲ್ಲ, ಹೊಲ ಇಲ್ಲ, ವಿಳಾಸ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಸ್ವಪ್ನದಿಲ್ಲ. ನಿದ್ದೆಯಲ್ಲಿ ಏನದ, ನಿನ್ನೆ ಶರೀರ ಕೂಡ ಎಲ್ಲಿ ಬಿದ್ದದ ಗೊತ್ತಿಲ್ಲ, ರೋಡಿಗೆ ಮಕ್ಕಳ ಅನ್ನೋದು ಗೊತ್ತಿಲ್ಲ, ಗುಡಿಯಾಗಿ ಬಿದ್ದಂತ ಗೊತ್ತಿಲ್ಲ, ಮೂರಂತ ಮನೆಗಾದಂತ ಗೊತ್ತಿಲ್ಲ, ಈ ಕೆಳಗಿನಂತ ಗೊತ್ತಿಲ್ಲ, ನನ್ನ ಕಾಲು ಎಲ್ಲಿ ಬಿದ್ದಾವಂತನೂ ಗೊತ್ತಿಲ್ಲ, ತಲೆ ಎಲ್ಲಿಟ್ಟಿನೆಂಬುದು ಗೊತ್ತಿಲ್ಲ, ಕೈ ಯಾರ ಮೇಲೆ ಬಿದ್ದೆಂಬುದು ಗೊತ್ತಿಲ್ಲ. ಯಾವ ವಿಷಯಗಳು ಇಲ್ಲಂತ ಸಂದರ್ಭದಲ್ಲಿ ನಿಶಬ್ದದಲ್ಲಿ ಶಬ್ದ ಬಂದಂಗ ನಿಶಬ್ದದಲ್ಲಿ ಆನಂದ ಆಗ್ಯದಲ್ಲಿ ಎಲ್ಲರಿಗೆ ಮಲಗಿದಾಗ ಎಲ್ಲರಿಗಾಗ್ಯದ. ಯಾಕಾಯ್ತು? ಯಾರಿಂದಾಯ್ತು? ಹಾಸಿಗೆಯಿಂದ ಆಗ್ಯದ. ಹಾಸಿಗೆ ಇಲ್ಲ. ಹೊಲ ಮನೆ ಆದಂತೆ ಹೊಲ ಮನೆ ಇಲ್ಲ. ಬಿಲ್ಡಿಂಗ್ನ ಮಕ್ಕಂಡ್ರೆ ಅದಕ್ಕೆ ಆಗ್ಯದಂತೆ ಬಿಲ್ಡಿಂಗ್ ಇಲ್ಲ. ದೊಡ್ಡ ಸೋಫೆ ಇಲ್ಲ, ಮಂಚ ಇಲ್ಲ, ಏನು ಇಲ್ಲ. ಏನು ಇಲ್ಲ ಅಂದಾಗ ಆನಂದ ಇಲ್ಲೇನು? ಏನು ಇಲ್ಲದಾಗ ಆನಂದ ಆಗ್ತದೆ. ನಾವು ಎಲ್ಲ ಇರಬೇಕು, ಆನಂದ ಆಗ್ಬೇಕಂತೀವಿ, ಅದಕ್ಕೆ ಆಗೋದಿಲ್ಲ. ಅದಕ್ಕೆ ಮಹಾತ್ಮರು ಬಹಳ ದಿನ ಆಯ್ತು ಒಂದು ದೃಷ್ಟಾಂತ ನೆನಪು ಬಂದ. ನಮ್ಮ ಸಿದ್ಲಿಂಗ ತಾತ ಬಹಳ ಚಂದ ಇರ್ತದೆ. ಆ ದೃಷ್ಟಾಂತ ಕೇಳಿದ ಮೇಲೆ ಈ ಯಲ್ಲಮ್ಮನ ಗುಡಿಯಲ್ಲಿ ಒಂದ್ಸಲ ಅಪ್ಪನ್ನ ಈ ದೇವಿ ಪುರಾಣ ಹೇಳಕ್ಕೆ ಸೂಚನೆ ಮಾಡಿದ್ರು. ನಾವು ಹೋಗ್ತಿದ್ವಿ. ಈ ದೃಷ್ಟಾಂತ ಇಲ್ಲಿ ಜನಕ್ಕೆ ಹೇಳಪ್ಪ ಅಂತ ನಾನು ಹೇಳಿದ್ದೆ. ಯಾವುದನ್ನ ಸಂದರ್ಭದಲ್ಲಿ ತಗೊಂಡು ಅದು ಹೇಳು ಅಂದ್ರೆ ಜನರಿಗೆ ಪಲ್ಲಟ ಆಗುತ್ತಂತ. ಸಾಮಾನ್ಯವಾಗಿ ಒಂದು ಇರುವೆ ದಂಡಿ ಇತ್ತು. ಆ ಇರುವೆ ದಂಡಿನಲ್ಲಿ ಏನಾಯಿತು ಅಂದ್ರೆ ಆ ಕಾಲದಲ್ಲಿ ಬರಗಾಲ ಬಿತ್ತು. ಏನು ಯಾವುದು ಸಿಹಿ ಅನ್ನುವ ಪದಾರ್ಥ ಯಾವುದು ಸಿಗದೆ ಇದ್ದಾಗ ವಿಚಾರ ಮಾಡಿದೆವು, ಇನ್ನು ಇಲ್ಲೇ ಬಹಳ ಇದ್ರೆ ನಾವು ಹಿಂಗೆ ಉಪವಾಸ ಬಿದ್ದು ಸತ್ತೋಗ್ತೀವಿ, ಬದುಕೋದಕ್ಕಾಗಿ ನಾವು ಬೇರೆ ದಾರಿ ಹುಡುಕೋಣ. ಇಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿಯಾದ್ರೂ ಕೂಡ ನಮ್ಮ ಬದುಕಲಿಕ್ಕೆ ಬೇಕಾದಂಥ ಸಕ್ಕರೆ ಸಿಕ್ಕರೆ ಅಲ್ಲೇ ಆರಾಮ್ ಇರಬಹುದು ಅಂತ ಎರಡು ಪ್ರಯಾಣ ಮಾಡಿದವು. ಎಷ್ಟು ಅಷ್ಟು ಹೋಗೋದ್ರಾಗ ಇರುವೆ ಅಂದ್ರೆ ಇಷ್ಟು ಅಷ್ಟು ಅನ್ಬೇಕು. ಇರುವೆ ಅಂದ್ರೆ ಇರುವಿಗಂತ ಚೇವಾಡ್ದು, ಮುಂದೆ ಮನುಷ್ಯರಿಗಂತ ಹಚ್ಬೇಕು. ಇವು ಹೋದು ಎರಡು ಇರುವೆ ಹೋದು, ಅವು ವಿಚಾರ ಮಾಡಿದ್ವು ಎಷ್ಟು ದೂರ ಅಂತ. ನಾವು ಹಿಂಗೆ ಇಬ್ಬರು ಜೋಡಿಯಲ್ಲಿ ಹುಡುಕ್ಯಂತ ಹೋಗೋದು. ಇಲ್ಲೇ ಒಂದು ದಾರಿ ಕೂನ ಮಾಡಮ್ಮ. ಈ ಸರ್ಕಲ್ ಇಲ್ಲಿಂದ ಎಡಕ್ಕೊಂದು ರೋಡ್ ಆದ, ಬಲಕ್ಕೊಂದು ಆದ. ಈ ದಿಕ್ಕಿಗೆ ನೀನು ಹೋಗು, ಈ ದಿಕ್ಕಿಗೆ ನಾನು ಹೋಗ್ತೀನಿ. ನಿನಗೆ ಎಲ್ಲಿ ಸಕ್ಕರೆ ಸಿಗ್ತದ ನೋಡಿ ಇದೇ ಜಾಗ ವಾಪಸ್ ಬಾ. ನಾನು ಹೋಗಿ ನೋಡಿ ಬರ್ತೇನೆ. ಎಲ್ಲಿ ಸಿಗ್ತದ ಆ ಕಡೆ ಇಬ್ಬರು ಕೂಡಿ ಹೋಗಿ ಆರಾಮ್ ಆನಂದ ಪಡಮಂತ ಮಾತಾಡಿದ್ವು. ಯಾಕಂದ್ರೆ ಇಬ್ಬರು ಒಂದೇ ಕಡೆ ಹೋದ್ವಿ, ಅಲ್ಲಿ ಇದ್ದಿಲ್ಲ ಅಂದ್ರೆ ಮತ್ತೆ ಈ ಕಡೆ ಬಂದು ಮತ್ತೆ ಇಬ್ಬರು ಹೋದ್ರೆ ಬಹಳ ಸಮಯ ಇಡ್ತಂತ ವಿಚಾರ ಮಾಡಿದ್ವು. ಸರಿ ಅನಿಸ್ತು, ಹೋದ್ಮೇಲೆ ಒಂದು ಇರುವೆ ಈ ಕಡೆ ಹೋಯ್ತು, ಒಂದು ಈ ಕಡೆ ಹೋಯ್ತು. ಒಂದು ಇರುವೆಗೆ ನಿಜವಾಗ್ಲೂ ಕೂಡ ಪುಣ್ಯಾನುಸಾರವಾಗಿ ಒಂದು ಸಕ್ಕರೆ ಗುಡ್ಡನೇ ಸಿಗ್ತದೆ. ಸಕ್ಕರೆ ಬರೇ ಸಕ್ಕರೆ ಆಗುಡ್ದಾಗ ಅದು ನೋಡಿತು. ಇವತ್ತ ನಾವು ಧನ್ಯರಾದೆವು. ನಾವು ಇಂಥ 100 ಜನ್ಮ ಎತ್ತಿ ಹೋದ್ರು ಕೂಡ ಇದೇ ತಿಂದು ಸವಿಲಾದಷ್ಟು ಅಂತ ಎಲ್ಲ ನಮ್ಮ ಬಂಧುಗಳನ್ನ ಕರ್ಕೊಂಡು ಬರಕ್ಕೆ ಹೇಳ್ಬಿಡಮಂತ ಮತ್ತೆ ವಾಪಸ್ ಬರ್ಬೇಕಲ್ಲ. ಅದು ವಾಪಸ್ ಬಂತು. ಈ ಕಡೆ ಹೋಗಿತ್ತು ಇನ್ನೊಂದು ಇರುವೆ, ಅದಕ್ಕೆ ಉಪ್ಪಿನ ಗುಡ್ಡ ಸಿಕ್ಕಿತ್ತು. ಬಾಯಿಗೆ ನೋಡ್ಬೇಕಲ್ಲ, ಉಪ್ಪಾದಂತ ತಿಳ್ಬೇಕಾದ್ರೆ ಇರುವಿಗೆ ಬಾಯಿನೇ ಬೇಕು, ಸಕ್ಕರೆ ಆದ್ಮೇಲೆ ಬಾಯಿನೇ ಬೇಕು. ಅವಾಗ ಏನು ಮಾಡ್ತು, ಸಮಯ ಆಯ್ತು, ಅದು ಬಂದು ದಾರಿ ನೋಡ್ತಂತ ಅದನ್ನು ವಾಪಸ್ ಬಂತು, ಇದನ್ನು ಬಂತು, ಎರಡು ಬೆಟ್ಟ ಅದು. ಆವಾಗ ಸಕ್ಕರೆ ಗುಡ್ಡ ನೋಡಿದಂತ ಇರುವೆ ಸಂತೋಷದಿಂದ ಹೇಳ್ತು, ಗೆಳೆಯ
ಏನು ಆನಂದ ಅದ, ಏನು ಸಕ್ಕರೆ ಅದ. ಅದಕ್ಕೆ ಆ ಗುಡ್ಡಕ್ಕೆ ಹೋಗೋಣ, ಆರಾಮಾಗಿ ಎಷ್ಟು ಕಾಲ ಆದರೂ ಕಳಿಬಹುದು, ಸವಿಲಾದಷ್ಟು ಸುಖ ಆನಂದ ಅದ. ಬಹಳ ಚಲೋ ಆಯ್ತಂತ 2 ಹೋದು. ಸಕ್ಕರೆ ಗುಡ್ಡ ಬಂತು, ಮೊದಲೇನು ನೋಡುತ್ತಲಿರುವಿ, ನೋಡಿ ಇದೇ ನೋಡು ಸಕ್ಕರೆ ಗುಡ್ಡ, ನೋಡು ಹೆಂಗಿದೆ ಸಕ್ಕರೆ, ತಿಂದು ನೋಡಂತ. ಈ ಯಾವ ಉಪ್ಪಿನ ಗುಡ್ಡಕ್ಕೆ ಹೋಗಿ ಬಂತಲ್ಲ, ಆ ಇರುವೆ ಬಾಯಿ ಹಾಕ್ತದ, ನೋಡ್ತದ, ಎಲ್ಲಿ ಅದು ಸಕ್ಕರೆ ಗುಡ್ಡ ಅಂತಿದೆ, ಇದು ಶೀಲ ಬರೀ ಉಪ್ಪೆ ಆದಲ್ಲ ಅಂತಿದಂತ. ಅಲ್ಲೋ ಇದು ಉಪ್ಪಿಲ್ಲ, ಸಿಹಿ ಅದ, ನಾ ತಿಂದಿನಿ, ಈಗನು ನೋಡ್ತಲ್ಲ ಸಿಹಿ ಅದ, ನಿನಗೆ ಹೆಂಗೆ ಉಪ್ಪಾತೀವಿ ಅಂತ. ಅದು ನೀ ಸುಳ್ಳು ಹೇಳ್ತಿದ್ದೆ, ಉಪ್ಪುಪ್ಪ ಅದಂತಿದು. ಅದಕ್ಕೆ ಆಶ್ಚರ್ಯ ಆಯ್ತು. ಅಲ್ಲ, ನನ್ನ ಸ್ವಾನುಭಾವಕ್ಕಾದ ಸ್ವಾಧ್ಯಾಯನ ಇದಕ್ಕೆ ಉಪ್ಪಂತ ಹೇಳ್ತದಲ್ಲ ಅಂತ ವಿಚಾರ ಮಾಡಿ ನೋಡಿತು. ಯಾವ ಉಪ್ಪುಪ್ಪಾದಂತ ಅನ್ನುವ ಇರುವೆ ಬಾಯಿಯಲ್ಲಿ ಉಪ್ಪಿನ ಹಳ್ಳಿತ್ತು. ಉಪ್ಪಿನ ಹುಡ್ಕೋಗಿತ್ತಲ್ಲ, ಬರಗ ಹಿಡ್ಕೊಂಡ್ ಬಂದಿತ್ತು. ಅದು ಬಾಯಲ್ಲಿ ಹಂಗೆ ಅದ, ಅದು ಇಟ್ಕೊಂಡು ಸಕ್ಕರೆ ತಿನ್ನೋಕೋತದ, ಉಪ್ಪುಪ್ಪೆ ಆಗ್ತದ. ಹೌದು, ಅಲ್ಲಿ ಸಿಹಿ ಇಲ್ಲ ಅಂತಲ್ಲ, ಅದಕ್ಕೆ ಯಾಕೆ ಆಗವಲ್ತು ಅಂದ್ರೆ ಮೊದಲು ಏನು ಆದ ಅದನ್ನ ಬಿಟ್ಟಾಕಿಲ್ಲ. ತೊರೆ ವಿಷಯಾದಿಗಳನ್ನು ಮೊದಲು ಉಪ್ಪನ್ನ ಬಿಟ್ಟು ಇಲ್ಲಿ ಬಾಯಿ ಹಾಕಿದ್ರೆ ಅದು ಸಿಹಿ ಆಗ್ತಿಲ್ಲ. ಅದರಂತೆ ನಾವು ಕೂಡ ಯಾವ ಗುರುಬೋಧಿಯಿಂದ ಆಧ್ಯಾತ್ಮದ ರಹಸ್ಯದ ಇರುವನು ಅರಿದು, ಗುರು ಹೇಳ್ತಾರೆ ಪಾರಮಾರ್ಥದಲ್ಲಿ ಏನಾದ, ಪರಮಾನಂದ ಆದ, ಹೆಂಗಾದ ಆನಂದ, ಸಾಕೆನಿಸದ, ಸವೆಯದ, ಬೇಕೆನಿಸದ, ಜೋಕೆಗುಂದದ, ಶಂಭುಲಿಂಗದ ಏಕವಾದ ಸುಖವ. ಆ ನಿನ್ನ ನಿಜವಾದ ಸುಖನೇ ಆದ. ಇಲ್ಲಿ ಯಾವ ಮರಣ ದುಃಖ ಇಲ್ಲ, ಜನನ ದುಃಖ ಇಲ್ಲ, ವಿಕಾರ ದುಃಖ ಇಲ್ಲ, ಸಂಸಾರ ದುಃಖ ಇಲ್ಲ. ಯಾವುದು ಒಂದು ದುಃಖ ಸಹಿತವಾಗಿರ್ತಕ್ಕಂಥ ಯಾವುದು ಇಲ್ಲದೆ ದುಃಖರಹಿತವಾದ ಆನಂದವೇ ಆದಂತ ಗುರು ಹೇಳ್ತಾನಿಲ್ಲಿ, ಹೇಳ್ತಾರಿಲ್ಲ. ಮತ್ತು ಅದನ್ನ ಕೇಳ್ತೀವಿ, ಆದ್ರೂ ನಮಗೆ ಕೂಡ ಉಪ್ಪುಪ್ಪೆ ಆಗ್ಯದ. ಯಾಕೆ? ನಾವು ಇವ್ರ ಕಡೆ ವಿಷಯ ಅದ, ಹೆಂಡ್ರು ಮಕ್ಕಳು, ಹೊಲ ಮನೆ, ಆಸ್ತಿ, ಗೌರವ, ಅಭಿಮಾನ, ಘನತೆ, ಜಗತ್ತಿನ ವಾರ್ತೆ, ಕೀರ್ತಿ ಇವೆಲ್ಲ ಇಟ್ಕೊಂಡು ಹೊಂಟಿವಲ್ಲ, ಅವನ್ನೆಲ್ಲ ಕೆಳಗೆ ಬಿಟ್ಟಾಕತಾನ, ಮನಸ್ಸಿಂದ ಹೊರಗೆ ಹಾಕತಾನ. ನಿನಗೆ ಗುರು ಹೇಳಿದ ಪರಮಾನಂದ ಅನುಭವ ನಿನಗಾಗೋದಿಲ್ಲ. ಒಪ್ಪು ಬಿಸಾಕಿದಾಗ ನಿನಗೆ ಸಿಹಿ ಆಗೋದು. ಅದಕ್ಕೆ ನಿರ್ವಿಷಯ, ಅವನಿಗೇನು ವಿಷಯಗಳು ಬೇಕಾಗಿಲ್ಲ, ಬರೀ ಆನಂದ ಬೇಕಾಗಿದೆ. ಹಾಗೆ ಇಲ್ಲಿ ಉಪನಿಷತ್ತುಗಳ ತಾತ್ಪರ್ಯವನ್ನು ನಿರ್ಣಯ ಮಾಡಲಿಕ್ಕೆ ಯತ್ನವುಳ್ಳವನಾಗಿ, ಅನಾತ್ಮ ದೇಹದ ಸರ್ವ ಪ್ರಪಂಚವೂ ತನ್ನಲ್ಲಿ ಲಯವಾಗುತ್ತದೆ. ನಾದ ಬಂದದ, ನಾದ ಎಲ್ಲಿ ಲಯ ಆಗ್ಯದ ಅಲ್ಲೇ ಲಯ ಆಗ್ಯದ, ಹೊರಗೋಗ್ಯದ. ಅದು ಮಧ್ಯದಲ್ಲಿ ನಗಾರಲ್ಲಿ ನಾದ ಹೊಂಟದಲ್ಲ, ಒಂದ್ಸಲ ಹೋದಾಗ ಆ ನಾದ ಆ ಕಡೆ ಹೋಯ್ತೇನೆ, ಮತ್ತೆ ಒಂದ್ಸಲ ಬಾರಿಸಿದಾಗ ನಾದ ಹೋಗಿದ್ರೆ ಮತ್ತೊಂದು ನಗಾರ ತರಬೇಕಾಗ್ತಿತ್ತು. ನಿನಗೆ ಹೋಗಿ ಮತ್ತೆ ಅಲ್ಲೇ ಬಂದು ಸೇರ್ತದ. ನಿನ್ನಲ್ಲೇ ಹೊರಟಂತ ನಾದ ಬ್ರಹ್ಮ ಆ ಬ್ರಹ್ಮನಲ್ಲೇ ಲಯ ಆಗ್ತದೆ. ಅದಕ್ಕೆ ಅಲ್ಲಿ ಉತ್ಪತ್ತಿ ಆದ ಆನಂದ ಹೋದ್ರೂ ಕೂಡ ಮತ್ತೆ ಆನಂದ ಅವರಲ್ಲೇ ಲಯ ಆಗ್ತದೆ. ಈ ರೀತಿಯಾಗಿ ನೀನು ಹೇಗೆ ಮಾಡು ಅಂತ ಹೇಳಿದ್ರೆ, ಮಹಾತ್ಮರು ಯೋಗಿ ಜ್ಞಾನಾಗ್ನಿಯಲ್ಲಿ ಮನೋಸಂಬಂಧ ವಿಷಯಾದಿಗಳನ್ನು ನಾವು ಹೋಮ ಮಾಡಿದಾಗ ಅವಿಸ್ವಂತ ಸಮರ್ಪಣೆ ಮಾಡ್ತೀವಿ. ಎಲ್ಲ ದುಷ್ಟಶಕ್ತಿಗಳೆಲ್ಲವನ್ನ ನಯ ಮಾಡ್ತೀವಲ್ಲ, ಅದರಂತೆ ಇಲ್ಲಿ ವಿಷಯಾದಿಗಳನ್ನು ನಾವು ಗುರು ಮಾಡುವಂಥ ಜ್ಞಾನ ಯೋಗದ ಏನು ಆದ ಜ್ಞಾನ ಯೋಗ ಮಾಡ್ತಾರಿಲ್ಲ ಅವರು, ಯಜ್ಞ, ಜ್ಞಾನ ಯಜ್ಞ. ಈ ಜ್ಞಾನ ಯಜ್ಞೆಯಲ್ಲಿ ನಿನ್ನಿರ್ತಕ್ಕಂಥ ವಿಷಯಗಳನ್ನ ಅದ್ರಾಗ ಹಾಕಂದ್ರ ಅವರು, ಇವು ಕಾಯಿ ಹಾಕಿದೆ, ಅಕ್ಕಿ ಹಾಕಿದೆ, ಹೂವು ಹಾಕಿದೆ,
ಪತ್ರೆ ಹಾಕಿ ಇವನು ಸುಡ್ತೀವಿ ನಾವು. ಯಜ್ಞದಲ್ಲಿ ಇವ ಹಾಕ್ತೀವಿ. ಅವ್ರು ಹೇಳ್ತಾರೆ ಮಹಾತ್ಮರು, ಜ್ಞಾನ ಯಜ್ಞದಲ್ಲಿ ನಿನ್ನ ವಿಷಯಾದಿಗಳನ್ನು ಹಾಕಿ ಸುಡು, ಭಸ್ಮ ಮಾಡು. ಹೇಗೆಂದ್ರೆ ಯಮ ನೇಮಾನ್ವಿತ ನೆನಪ ಯೋಗೀಶ್ವರನು ಅಮಳ ಸುಜ್ಞಾನ ಅಗ್ನಿಗಳು ಮನ ರಮಿಸುವ ಅಖಿಲ ದುರ್ವಿಷಯಗಳನ್ನು ನಿರ್ಮಮತೆಯಳು ಬೀಳುವುದು ಹೈವು ಮಾಡಿ ಹೈವಿಸೋ ಅಂತಾರಲ್ಲ, ಅದಕ್ಕೆ ಅರ್ಪಣೆ ಮಾಡ್ತೀವಲ್ಲ. ಅದು ಹೇಗೆಂದ್ರೆ ಯಮನಿಯಮಾದಿಗಳಿಂದ ಕೂಡಿದ ಯೋಗೇಶ್ವರ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಯಮದ ದಶಭಾವ ನೇಮದ ದಶಭಾವ ಇವೆಲ್ಲದಲ್ಲಿ ಕೂಡಿದಂಥ ಒಬ್ಬ ವ್ಯಕ್ತಿ. ಇವನು ಜ್ಞಾನದ ಅಲಂಕಾರಗಳು, ಜ್ಞಾನದ ಅಲಂಕಾರ ವಸ್ತುಗಳು ಜ್ಞಾನಿಯಲ್ಲಿ ಇವೆಲ್ಲ ಇರ್ತಾವಂತ. ಆತನ ಸ್ವರೂಪ ಹೇಗಿದೆ ಅಂದರೆ ಸುಜ್ಞಾನವದು. ಅವ್ರ ಸ್ವರೂಪ ಸುಜ್ಞಾನ ರೂಪ, ಅಜ್ಞಾನ ರೂಪ ಆಗಿರಲ್ಲ ಜ್ಞಾನಿಗಳು, ಸುಜ್ಞಾನ ರೂಪದಲ್ಲಿದ್ದು ಅಂಥ ಅಗ್ನಿಯಲ್ಲಿ ಮನಸ್ಸನ್ನ ಮೋಹಗಳಿಸುವ ಆ ಜ್ಞಾನ ಅಗ್ನಿಯಲ್ಲಿ ಸರ್ವಕರ್ಮಾಣಿ ಅಂದ್ರಲ್ಲ ಭಗವದ್ಗೀತೆಯಲ್ಲಿ. ಸರ್ವಕರ್ಮ ಅಂದ್ರೆ ಏನು? ಸರ್ವಕರ್ಮ ಅಂದ್ರೆ ಇಲ್ಲಿಯವರೆಗೂ ಪೂರ್ವದಲ್ಲಿದ್ದಂಥ ದುರ್ವಿಷಯಗಳು, ದುರ್ನೀತಿಗಳು, ದುರ್ನಡತೆಗಳು ಅಲ್ಲಿ ವಾಚಕ ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ಇರುವಂಥ ಎಲ್ಲ ಕಾಮ ಕ್ರೋಧಾದಿಗಳ ದುರ್ವಿಷಯಗಳನ್ನು, ಕೆಟ್ಟ ಶಬ್ದಾದಿ ವಿಷಯಗಳನ್ನು ನೀನು ಹೈವೆ ಅಂದರೆ ದೈವ್ಯಗಳಂತೆ ಹೈವೆ ಮಾಡಿ ಹಾಕತಕ್ಕದ್ದು. ನೀನು ಹಣ್ಣು ಪತ್ರಂಗ ಹಾಕ್ರಿ, ಇವನ್ನ ಹಾಕಂದ್ರು. ನಾವು ಎಷ್ಟು ಯಜ್ಞವನ್ನು ಮಾಡಿರ್ಬೋದು ಜನ. ಅವರು ಮೊದಲ ಕಾಲದವರು ಮಾಡಿದ್ದು ಇದೆ, ಒಂದು ನಿಯಮವನ್ನು ಮಾಡಿ ನಿಯಮದ ಬದ್ಧವಾಗಿ ಇವುಗಳನ್ನೆಲ್ಲ ಹಾಕ್ರಂದ್ರು. ಇವರು ಏನು ಮಾಡ್ತಾರೆ, ಮಂತ್ರ ಅವರಂತಾರ, ನಮ್ಮ ಕೈಗೆ ಅಕ್ಷತೆ ಕೊಡ್ತಾರ, ಹಾಕ್ರಂದ್ರೆ ಆಯ್ತು ಅಂದ್ಬಿಡ್ತೀವಿ ನಾವು. ಏನಾಗ್ತದೆ ಎಲ್ಲ ಜಗತ್ತು. ಅದಕ್ಕಾಗಿ ನೇಮಾಂಗ ಪಂಚಕ ನಿರೂಪಣೆ ಸೂತ್ರ 6ಕ್ಕೆ ಪದ 47 ಅಂತ ಇಲ್ಲಿ ಮಾಡಿ ಮಹಾತ್ಮರು ಏನು ಹೇಳಿದಂದ್ರೆ, ನೀನು ಯಾವಾಗಲೂ ಒಳ್ಳೆಯ ಮಂತ್ರಗಳನ್ನು ಗುರು ಹೇಳಿದ ಉಪದೇಶ ವಾಕ್ಯವನ್ನು ಮಾಡು, ಜಪವನ್ನೊಂದು. ಏನು ಜಪ ಮಾಡು? ಈ ರುದ್ರಾಕ್ಷಿ ಜಪ ಮಾಡೋದಲ್ಲ, ಮಣಿಗಳನ್ನು ಎಣಿಸೋದಲ್ಲ. ಇದೇನು ಮಾಡು? ಮಂತ್ರದ ಜಪ ಮಾಡು. ರಾಮನಾಮ ಜಪ ಮಾಡಿದ್ರು. ಅಲ್ಲಿ ಏನದ ಮುಂದ ರಾಮಾಯಣವನ್ನು ಬರೆದ್ನಲ್ಲ ಯಾರು? ಅವನು ಮೊದಲು ಏನಿದ್ದ? ಅಂಥ ದುರ್ನೀತಿ, ದುರ್ನಡತೆ, ದುರ್ವ್ಯಸನಗಳಿಂದ ಕೂಡಿದಂಥ ವ್ಯಕ್ತಿ ನಾರದರ ಒಂದು ಶುಭದ ಉಪದೇಶ ವಾಕ್ಯವನ್ನು ಕೇಳಿ ರಾಮ 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 ರಾಮನಿಗೆ ಬರ್ತದಿಲ್ಲ, ಮರ 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 ಅಂದು ಅದು ಏಕಾಗ್ರತೆ ಬಂದಾಗ ವಿರುದ್ಧ ಆಯಿತು. ಮರ ಮರ ಹೋಗಿ ರಾಮ 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 ಆಗಿ ಏನು ಮಾಡ್ತು? ಅವನ ಎಲ್ಲ ದೋಷವನ್ನು ಕಳ್ತಿಲ್ಲ, ಪಾಪವನ್ನು ನಿವೃತ್ತಿ ಮಾಡ್ತು. ಹಾಗಾಗಿ ನೀನು ತಿಳಿದು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪವನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುವಿನ ಮಂತ್ರ ಉಪದೇಶ ಇಲ್ಲ. ಅದು ಜನ್ಮ ಜನ್ಮಾಂತರ ತಿಳಿದು ಮಾಡಿದರೆ ಅದು ಬಿಡಬಾರ್ದು. ತಿಳಿಲಾರ್ದ ಮಾಡು. ತಿಳಿಲಾರ್ದ ಮಾಡಿದ್ರೆ ಈ ದಿನ ಮಾಡಿದ ಪಾಪವನ್ನು ಈ ದಿನ ಕಳೆಯುವಂತೆ ಕೆಲಸ ಆದ್ರೆ ಮಾಡ್ತದ. ಇವತ್ತೇನು ಪಾಪ ಮಾಡ್ಯವಲ್ಲ, ಈ ದಿನ ಕಳಿತದ. ತಿಳಿದು ಮಾಡಿದ್ರೆ ಜನ್ಮಾಂತರ ಪಾಪವನ್ನು ಕಳಿತದ. ಅದಕ್ಕಾಗಿ ಮಹಾತ್ಮರು
ಮಾಡು ಜಪವನು ಮನುಜ ಮರೆಯದೆ ಎಲೆ ನೀನು, ರೂಢಿಯೊಳಗೆ ಅತಿ ಶ್ರೇಷ್ಠವಾದ ಶಿವಮಂತ್ರವನ್ನು. ಹೌದು, ಮತ್ತೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಅದೇ ದಾರಿಗೆ ಬರೋಕೆ, ಎಲ್ಲರೂ ಸುತ್ತಾರಿ. ಕಾಶಿಗೆ ಹೋಗ್ಬೇಕಂದ್ರೆ ನೋಡೋದು ದಾರಿ ತಪ್ಪಿದ್ವಿ. ಹೆಂಗ ದಾರಿ ತಪ್ಪಿವಿ ಅಂದ್ರೆ ದಾರಿ ತಪ್ಪಿ ಹೋಗ್ತೀವಿ. ಮತ್ತೆ ಏನೋ ಅಚಾನಕ್ ದಾರಿ ತಪ್ಪಿ ಅದ, ಮಿಸ್ಟೇಕ್ ಆಗಿರ್ತದ, ಕನ್ಫ್ಯೂಸ್ ಆಗಿರ್ತದ, ಹೋಗಿರ್ತೀವಿ. ಮತ್ತೆ ಕೇಳಿದ್ಮೇಲೆ ಇಲ್ಲ ಇದು ದಾರಿ ತಪ್ಪು ಬಂದ್ರೆ ಅಂದ್ರೆ ಮತ್ತೆ ಸರಿ ದಾರಿ ಹೋಗ್ತೀವಿಲ್ಲ, ಮಾಡಿದ ತಪ್ಪು ಮಾಡ್ತಾರೇನು? ಅದಕ್ಕೆ ಜ್ಞಾನಿಗಳು ನಾವು ಮಾಡಿದ ತಪ್ಪಿದ್ರೆ ತಿದ್ದಿ ಸರಿದಾರಿಗೆ ಹಚ್ಚಿ ಏನ್ ಹೇಳಿದ್ರು, ರೂಢಿಯೊಳಗೆ ಅತಿ ಶ್ರೇಷ್ಠವಾದ ಶಿವಮಂತ್ರವನು ಆ ಮಂತ್ರ ಅನ್ನುವಂಥದ್ದು. ಯಾಕಂದ್ರೆ ಈ ಮಂತ್ರ ಕೂಡ ನೆನಪಿಗೆ ಬರ್ತದೇನು ಅಂದ್ರೆ ಬಹಳ ಕಷ್ಟ. ಅಲ್ಲಿ ಮಹಾತ್ಮರು ಪಿತ್ತ ನೆತ್ತಿಗೇರಿಸಿದವರನ್ನು ನುಡಿಸಬಹುದು, ಹಾವು ಕಡಿದವರನ್ನು ಒಮ್ಮೆ ನುಡಿಸಬಹುದು, ಗರ ಬಡಿದವರನ್ನು ಒಮ್ಮೆ ನುಡಿಸಬಹುದು, ಸಿರಿ ಗರ ಬಡಿದವರ ಅವರನ್ನೊಮ್ಮೆ ನುಡಿಸಲಾಗದು ಅಂತ ಮಹಾತ್ಮ ಹೇಳ್ತಾರೆ. ಅವನಿಗೆ ಭೂತ ಹಿಡದಂದ್ರೆ ಮನಸ್ಸು ಮಾಡಿದ್ರೆ ಬಿಡಿಸ್ಬೋದು, ಬಿಡ್ತಾನ ಅವನು. ಅವನಿಗೆ ಹಾವು ಕಚ್ಚಿದ ವಿಷಯ ಇರಂದ್ರೆ ಅದನ್ನು ಇಳಿಸಬಹುದು. 2-3 ದೃಷ್ಟಾಂತ ಕೊಡ್ತಾರ ಅವರು. ಆದರೆ ಶ್ರೀಮಂತಿಕೆ, ಅಭಿಮಾನ, ಅಹಂಕಾರ, ಆಹಾ ಶಬ್ದಂಗಾವ. ನಾನು ದೊಡ್ಡವ, ಎಲ್ಲ ನಾನೇ, ಎಲ್ಲ ನನ್ನಿಂದೆ ಅನ್ನುವಂಥ ಏನು ಗರ ಅಂದ್ರೆ ದೆವ್ವ ಅಂತ. ಶ್ರೀಮಂತಿಗೆ ದೆವ್ವ ಹಚ್ಚದ. ಆ ದೆವ್ವನ್ನ ಬಿಡಿಸ್ಬೇಕಾಗಿದ್ರೆ ಇವ್ರನ್ನ ಬಿಡಿಸ್ಬೋದು, ಅವನ್ನ ಬಿಡಿಸೋಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಒಮ್ಮೆ ಅನ್ರಪ್ಪ ಶಿವಮಂತ್ರ ಅಂದ್ರು, ಆ ಮಂತ್ರವನ್ನು ಜಪಿಸರು, ಆ ಮಂತ್ರದ ಇಂಥ ಪಾಪವನ್ನು ಕಳೆಯುವಂಥ ಶಕ್ತಿ ಅದು, ಪಾಪವನ್ನೇ ಕಳೆದು ನಿನ್ನ ಮುಕ್ತನನ್ನಾಗಿ ಮಾಡುವಂತ ಒಂದು ಸಾಮರ್ಥ್ಯ ಗುರುವಿನ ಮಂತ್ರ ಇಲ್ಲ. ಅದು ನುಡಿರು ಅಂದ್ರೆ ನಡೆ ಅಂತಾರ, ನುಡಿಯಲ್ಲ, ನುಡಿಯಂಗಿಲ್ಲ ಅವ್ರು. ಆ ಕಡೆ ಮಾರ ನಗುತ್ತಾರೆ ವಿನ ಮುಖ ಕೊಟ್ಟು ಮಂತ್ರ ಅನ್ನಂಗಿಲ್ಲ. ಆದರೆ ನುಡಿಸಬಹುದು. ಯಾವಾಗಂದ್ರೆ ಬಡತನವೆಂಬ ಮಂತ್ರವಾದಿ ಬಳಿಗೆ ಹೋಗಲು ಒಡನೆ ನುಡಿಯುವರು ಶಿವಮಂತ್ರವಣ್ಣ. ನೀನು ಗುರು ಹೇಳಿದ್ರೆ ನುಡಿಯಂಗಿಲ್ಲ, ಮಹಾತ್ಮ ಬಂಧನ ನುಡಿರಂದ್ರೆ ನುಡಿಯಂಗಿಲ್ಲ, ಹಿರಿಯರ ಅನುಭವ ಹೇಳ್ತಾರಂದ್ರೆ ನುಡಿಯಂಗಿಲ್ಲ. ಆದರೆ ಯಾರು ಬಡತನ, ದರಿದ್ರ ಲಕ್ಷ್ಮಿ ಯಾವಾಗ ನಿನಗೆ ಮನೆ ಪಾದ ಹಾಕ್ತಾಳ, ಆ ಶ್ರೀಮಂತಿಗೆ ಯಾವಾಗ ನಶಿಸಿ ಹೋಗ್ತದ, ಆವಾಗ ಶಿವ 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 ಯಾರನ್ನ ಆನಂದಾರೆ ನೀನು. ಆವಾಗ ನೀನು ಹೇಳೋ ಅನು ಅಂತ ಎಷ್ಟು ಮಂದಿ ಹೇಳಿದ್ರೆ ಅನ್ಲಲ್ಲಿ ಅವನು. ಅಂದ್ರೆ ಅರ್ಥ ಮಾಡ್ಕರಿ, ಯಾವಾಗ ನುಡಿತಾನಂದ್ರೆ ಬಡತನವೆಂಬ ಮಂತ್ರವಾದಿ. ಕಾರಣ ಯಾಕೆ ಹಿಂಗ ಆಗ್ತದ ಅದಕ್ಕೆ ಒಂದು ಮಾತು ಹೇಳ್ತಾರೆ ಮಹಾತ್ಮರು. ವಿಷಯದ ಪಿತ್ತ ತಲೆಗೇರಿದಲ್ಲಿ ವಿವೇಕ ದೃಷ್ಟಿ ನಷ್ಟವಾಗಿ ಪಶುಪತಿಯ ನೆನಹು ಕೆಟ್ಟು. ಪಿತ್ತ ನೆತ್ತಿಗೇರಿತು ಅಂದ್ರೆ ನಮ್ಮ ಬುದ್ಧಿ ಕೆಟ್ಟು ಹೋಗ್ತದೆ. ಪೈತಾಗಿದ್ರಂಗಿಲ್ಲ, ತಲೆ ತಿರುಗ್ತದ, ಚಕ್ರ ಬರ್ತದ. ಯಾಕೆ ತಲೆ ತಿರುಗಿತು? ಪಿತ್ತ ನೆತ್ತಿಗೆರೆದ ತಲೆ ತಿರುಗಕತ್ತ. ಇಲ್ಲಿ ವಿಷಯದ ಪಿತ್ತ, ಆ ಪಿತ್ತ ಅಲ್ಲ, ವಿಷಯದ ಪಿತ್ತ. ಹಣ, ಧನ, ಕನಕ, ಶಬ್ದ, ಸ್ಪರ್ಶ, ರೂಪ, ವಿಷಯಗಳ ಪಿತ್ತ ನೆತ್ತಿಗೆ ಯಾರಿಗೆರದ ಅವನ ವಿವೇಕದ ದೃಷ್ಟಿ ಕಣ್ಣಿನ ಚಕ್ರ ಬರ್ತಿಲ್ಲ ಪಿತ್ತ ಇರಿದಾಗ. ಇಲ್ಲಿ ವಿವೇಕದ ದೃಷ್ಟಿ ಅನ್ನೋದು ನಷ್ಟವಾಗ್ತದ ನೋಡ್ರಿ. ವಿವೇಕದ ಕಣ್ಣು ತಿರುಗಿಬಿಡ್ತಾವನು. ತಿರುಗಿ ಪಶುಪತಿಗೆ ನೆನಹು ಕೆಟ್ಟು. ಯಾವುದು? ಪಶುಪತಿ. ಅದೇ ಸರ್ವ ಜೀವಿಗಳಿಗೆ ಆಧಾರವಾಗಿರ್ತಕ್ಕಂಥ ಇದು ಪರಮಾತ್ಮನ. ಆ ಪರಮಾತ್ಮನ ಸ್ಮರಣೆ ಕೆಟ್ಟು ಹೋಗ್ತದ ನೋಡು. ಇಲ್ಲಿ ಹೆಂಗೆ ಎಚ್ಚರ ಕೆಟ್ಟು ಹೋಗ್ಯದ, ಇಲ್ಲಿ ಪರಮಾತ್ಮನ ನೆನಹು ಕೆಟ್ಟು ಹೋಗ್ತದ. ಕೆಟ್ಟು
ಅದು ಮತಿ ಮಂದವಾದಲ್ಲಿ, ದೃಷ್ಟಿ ಮಂದ ಆತವಿಲ್ಲ, ಅಲ್ಲಿ ಪಿತ್ತ ಇರಿದಾಗ ಇಲ್ಲಿ ಬುದ್ಧಿ ಮಂದ ಆಗ್ತದೆ. ಆ ಮಂದವಾದ ಬುದ್ಧಿದಲ್ಲಿ ನೆನಹು ಉಂಟೆ ಕಾಣರಾಮನಾಥ. ಅಲ್ಲಿ ನೆನಪು ಹೆಂಗೆ ಹೆಚ್ಚು ಚಕ್ರ ಬರಕತ್ತದ, ದೃಷ್ಟಿ ಮಂದಾಗದ, ಸರಿ ಕಾಣ್ತಾರ ಯಾರು ನನಗೆ? ಕಣ್ಣು ಮಂಜು ಮಂಜಾಗ, ಭೂಮಿ ತಿರಿದಂಗೆ ಆಗ್ತದ, ಏನೇನು ಆತಾವ. ಆದ್ರಂಗ ನಿನಗೆ ಈ ಪರಿಣಾಮ ಆಗ್ತದ. ಅಲ್ಲಿ ಮಂತ್ರದ ನೆನಹುಂಟೆ, ಎಲ್ಲಿ ಅದು ನಿನಗ? ಅಹಂಕಾರದಲ್ಲಿದ್ದೆ, ನೀನು ಅಹಂಭಾವದಲ್ಲಿದ್ದಿ, ನಾನು ಸರಿ ಯಾರಂತ ಹೊಂಟಿದ್ದಿ. ಈ ದೃಷ್ಟಿ ಇದ್ರೆ ನಿನಗ ಮಂತ್ರದಿಂದ ಏನಾಯ್ತು ಅಂದ್ರೆ ಉದ್ಧಾರ ಆಗ್ಲಿಲ್ಲ. ಮಂತ್ರ ಗುರು ಹೇಳಿಲ್ಲ ಅಂತಲ್ಲ, ಮಂತ್ರದ ಕಾರ್ಯ ಆಗಿಲ್ಲ ಅಂದ್ರೆ ಏನಾಯ್ತು? ವಿಷಯ ಆಯ್ತಿಲ್ಲ ಮಂತ್ರ. ಹಾಗ ಆಗಬಾರ್ದು ಅಂತ ಯಾವಾಗಲೂ ಸ್ಮರಣೆಯನ್ನು ಮಾಡು ಅಂತಕ್ಕಂಥ ಮಾತನ್ನ ಇಲ್ಲಿ ಮಹಾತ್ಮರು ಹೇಳ್ತಾ ಬರ್ತಾರೆ. ಹಾಗಾಗಿ ನಾವು ನೀವು ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರುನಾಥನ ಶ್ರೀಚರಣಕ್ಕೆ ಸಮರ್ಪಿಸಿ ಈಗ ಮಂಗಲವನ್ನ ಇಟ್ಟರೆ ನಮ್ಮ ಸದ್ಗುರುಗಳ ಶಿಷ್ಯರಾದಂಥ ಇತರಲ್ಲಿ ನೋಡು. ಹೀಗೆ ಶಾಸ್ತ್ರಗಳಲ್ಲಿ ಅನಂತ ವಿಚಾರಗಳನ್ನು ಹಿಡಿದು ಯಾವಾಗಲೂ ನಾವು ಬಹಳ ಶ್ರದ್ಧೆಯಿಂದ, ಬಹಳ ವಿಶ್ವಾಸದಿಂದ ಆ ಒಂದು ಮಾರ್ಗವನ್ನು ಹಿಡಿದರೆ ನಿಜವಾಗಿ ಕೂಡ ಗುರುವಿನ ಬೋಧೆ ಆಗ್ತದೆ, ಅದು ಜನ್ಮ ಸಾರ್ಥಕ ಆಗ್ತದೆ. ಹೀಗಾಗಿ ಇವತ್ತಿನ ಮಂಗಲವನ್ನು ನಮ್ಮ ಸದ್ಗುರು ಬಸವಾನಂದರ ಶಿಷ್ಯರಾದಿಯಾಗಿ ನಮ್ಮ ವೇದಾಂತ ಬೆಳಗದಲ್ಲಿ ಒಬ್ಬರಾದಂಥ ಶ್ರೀಮತಿ ಶೈಲಾಶ್ರೀ ತರ್ಲಗಟ್ಟಿ ಹುಬ್ಬಳ್ಳಿಯವರು ಮಂಗಲವನ್ನು ಹೇಳಿದ ಮೇಲೆ ಈ ವಾಕ್ ಪುಷ್ಪಗಳನ್ನು ಗುರುಪಾದಕ ಸಮರ್ಪಣಾ ಅನ್ನುವಂಥ ಮಾತನ್ನು ಹೇಳಮ್ಮ ಈಗ. ಸಚ್ಚಿದಾನಂದಾತ್ಮ ಶಿವನಾನು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಮನ ಬುದ್ಧಿ ಚಿತ್ತು ಅಹಂಕಾರವು ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ ನಾಲಿಗೆಯು ನಾನಲ್ಲ, ನಭವಲ್ಲಾದರೆಯಲ್ಲ ಸಿಗಿವಾಯುವಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಕಾಮ ಕ್ರೋಧಗಳಿಲ್ಲ, ಲೋಭವೆನಗಿಲ್ಲ. ಕಾಮ ಕ್ರೋಧಗಳಿಲ್ಲ, ಲೋಭವೆನಗಿಲ್ಲ. ಮೋಹ ಮದ ಮಾತ್ಸರ್ಯ ಭಾವವೆನಗಿಲ್ಲ. ಮೋಹ ಮದ ಮಾತ್ಸರ್ಯ ಭಾವವೆನಗಿಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಪ್ತ ಧಾತುಗಳಿಲ್ಲ, ಕೋಶವೆನಗಿಲ್ಲ. ಸಪ್ತ ಧಾತುಗಳಿಲ್ಲ, ಕೋಶವೆನಗಿಲ್ಲ. ಅಷ್ಟಾಂಗ ಸಿದ್ಧಿ ಅಂಗಳು ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಪಾಪ ಪುಣ್ಯಗಳಿಲ್ಲ, ಸುಖ ದುಃಖವೆನಗಿಲ್ಲ. ಪಾಪ ಪುಣ್ಯಗಳಿಲ್ಲ,
ದೇಶಾತೀತ ವಿಶ್ವ ವಿಭು ನಾನು ಸಚ್ಚಿದಾನಂದಾತ್ಮ ಶಿವ ನಾನು ಸಚ್ಚಿದಾನಂದಾತ್ಮ ಶಿವ ನಾನು ಜಾತಿ ಭೇದಗಳಿಲ್ಲ ಮೃತ್ಯು ಭಯವಿಲ್ಲ ಜಾತಿ ಭೇದಗಳಿಲ್ಲ ಮೃತ್ಯು ಭಯವಿಲ್ಲ ಜನ್ಮ ಮೃತ್ಯುಗಳಿಲ್ಲ ತಂದೆ ತಾಯಿಲ್ಲ ಬಂಧು ಸಖರಿಲ್ಲ ಗುರು ಶಿಷ್ಯರಾರಿಲ್ಲ ಬಂಧು ಸಖರಾರಿಲ್ಲ ಗುರು ಶಿಷ್ಯರಾರಿಲ್ಲ ಸಚ್ಚಿದಾನಂದಾತ್ಮ ಶಿವ ನಾನು ಸಚ್ಚಿದಾನಂದಾತ್ಮ ಶಿವ ನಾನು ಮನ ಬುದ್ಧಿ ಚಿತ್ತು ಅಹಂಕಾರವು ನಾನಲ್ಲ ಕಣ್ಣು ಕಿವಿ ಮೂಗಲ್ಲ ನಾಲಿಗೆಯೂ ನಾನಲ್ಲ ನಭವಲ್ಲಾದರೆ ಎಲ್ಲ ಸಿಕ್ಕಿ ಮಾಯುವಲ್ಲ ಸಚ್ಚಿದಾನಂದಾತ್ಮ ಶಿವ ನಾನು ಸಚ್ಚಿದಾನಂದಾತ್ಮ ಶಿವ ನಾನು ಶಿವಣ್ಣ. ಧನ್ಯವಾದಗಳಮ್ಮ. ದೇವರು ನಿಮ್ಮ ಒಳ್ಳೆಯದು ಮಾಡಲಿ ಗುರುನಾಥ. श्रीमद जगद्गुरु सिद्धारूढ़ महाराज की जय, शिवपुत्रेश महाराज की जय, बसवानंद महाराज की जय, अभिनव महाराज की जय, सकल साधु संत महाराज की जय. जय मंगलम जय नमः पार्वती शिवर महादेव. ಮೇಲ್ಮಟ್ಟದ ಮಂಗಲ ನಾಳೆಗೇನೆ ಇಲ್ಲ ಅಂದ್ರೆ ನಮ್ಮ ಮಂತ್ರ ಹಂಗೆ ವೇದ ವೇದಾಂತ ಅಂತಿಮ ಸಾಮಾನ್ಯ